ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಇವತ್ತು ನಾನು ಸಾಮಾನ್ಯವಾಗಿ ಮಕ್ಕಳಲ್ಲಿ, ಅದರಲ್ಲೂ ಹಾಸ್ಟೆಲ್ಲು ಪಿಜಿಲಿರುವ ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆ ಕಜ್ಜಿ, ಸ್ಕೇಬೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿದು ಕಜ್ಜಿ? ಮೊದಲು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಗುಳ್ಳೆಗಳು, ಎಲ್ಲ ತುರಿಕೆಗಳು ಕಜ್ಜಿ ಆಗಿರುವುದಿಲ್ಲ. ಎಲ್ಲ ಕಜ್ಜಿಗಳಿಗೂ ಎಲ್ಲ ತುರಿಕೆಗಳಿಗೂ ಒಂದೇ ಮೆಡಿಸಿನ್ ಇರೋದಿಲ್ಲ. ಈ ಕಜ್ಜಿ ಅನ್ನೋದು ಒಂದು ಅಂಟು ರೋಗ, ಸಾಂಕ್ರಾಮಿಕ ರೋಗ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ಸೋಂಕು. ಇದು ಹೇಗೆ ಬರುತ್ತೆ, ನನಗೆ ಯಾಕೆ ಬಂತು ಅಂತ ನೀವು ಕೇಳಿದ್ರೆ, ಇದು ಒಂದು ಸಾರ್ಕಾಪ್ಟಿಸ್ ಸ್ಕೇಬಿ ಅನ್ನುವ ಒಂದು ಕೀಟ, ಕಣ್ಣಿಗೆ ಕಾಣದಂತಹ ಒಂದು ಹುಳದಿಂದ ಬರುತ್ತೆ. ಇದು ನನಗೆ ಹೆಂಗೆ ಬಂತು? ನನಗೇನು ಇರಲಿಲ್ಲ, ನಾನು ತುಂಬ ಚೆನ್ನಾಗಿದ್ದೆ, ನೀಟಾಗಿ ಸ್ನಾನ ಮಾಡ್ತಿದ್ದೆ, ನನಗೆ ಯಾಕೆ ಕಜ್ಜಿ ಬಂತು ಅಂತ ನೀವು ಕೇಳಿದ್ರೆ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೋಂಕಿತ ವ್ಯಕ್ತಿಯ ಟವಲ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಉಡುಪುಗಳಾಗಿರ್ಬೋದು ನೀವು ಬಳಸಿದಾಗ, ಅಥವಾ ಈ ಸೋಂಕಿತ ವ್ಯಕ್ತಿಯ ಹಾಸಿಗೆ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು ಒಟ್ಟಿಗೆ ಶೇರ್ ಮಾಡಿದಾಗ ಒಬ್ಬರಿಂದ ಒಬ್ಬರಿಗೆ ಬರ್ಬೋದು. ಈ ಸಾರ್ಕೋಪ್ಟಿಸ್ ಸ್ಕೇಬೀಸ್ ಅನ್ನೋ ಒಂದು ಹುಳ ಪ್ರತಿ 8 ರಿಂದ 10 ದಿನಕ್ಕೆ ಮೊಟ್ಟೆ ಇಡ್ತಾ ಇರುತ್ತೆ. ಅದು ಮರಿ ಇಡುತ್ತೆ. ಅದು ಮತ್ತೆ ಹಾಸಿಗೆ ಮತ್ತೆ ಬಟ್ಟೆ ಒಳಗೆಲ್ಲ ಸೇರಿರುತ್ತೆ. ಮತ್ತೆ ಆ ಬಟ್ಟೆಯನ್ನ ಬೇರೆಯವ್ರು ಧರಿಸಿದಾಗ, ಆ ಹಾಸಿಗೆ ಮೇಲೆ ಬೇರೆಯವ್ರು ಮಲ್ಕೊಂಡಾಗ ಮತ್ತೆ ಬರುತ್ತೆ. ಈ ಕಜ್ಜಿಯ ಒಂದು ರೋಗ ಲಕ್ಷಣಗಳು ಏನು? ಅತಿಯಾದ ತೀವ್ರವಾದ ತಡೆಯಲಾಗದ ತುರಿಕೆ, ಅದು ರಾತ್ರಿಯಲ್ಲಿ ಹೆಚ್ಚು ಇರುತ್ತೆ. ಎಲ್ಲೆಲ್ಲಿ ತುರಿಕೆ ಕಂಡು ಬರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಬೆರಳ ಸಂದುಗಳಲ್ಲಿ ಈ ಒಂದು ತುರಿಕೆ ತೀವ್ರವಾಗಿರುತ್ತೆ. ಗುಳ್ಳೆಗಳು, ತುರಿಕೆ, ದೇಹದ ಮೆತ್ತಗಿರುವ ಜಾಗ ಅಂದ್ರೆ ಫೋಲ್ಡ್ಸ್ ಆಗಿರ್ಬೋದು, ಕಂಕಳಾಗಿರ್ಬೋದು, ತೊಡೆಯ ಸಂದಾಗಿರ್ಬೋದು, ಹೊಟ್ಟೆ ಮೇಲೆ, ಹೊಕ್ಕಳ ಸುತ್ತ ಆಗಿರ್ಬೋದು, ಜನನಾಂಗದಲ್ಲಿ, ಗುಪ್ತಾಂಗದಲ್ಲಿ ಗುಳ್ಳೆಗಳಾಗಿರ್ಬೋದು, ಕಡಿತ, ಗಾಯ, ತುರಿಕೆನೇ ಇದರ ಮುಖ್ಯ ರೋಗ ಲಕ್ಷಣ ಅಂತ ಹೇಳ್ಬೋದು. ಇದು ಸಣ್ಣ ಮಕ್ಕಳಲ್ಲಿ ಅಂಗೈಯಲ್ಲಿ, ಅಂಗಾಲಲ್ಲಿ, ತಲೆಯಲ್ಲಿ, ಮುಖದಲ್ಲಿ ಕಡಿತ, ಗಾಯಗಳಾಗಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಮಕ್ಕಳಿಗೆ ಎಸ್ಪೆಷಲಿ 2 ವರ್ಷದ ಒಳಗಿನ ಮಕ್ಕಳಿಗೆ ಈ ರೀತಿ ರೋಗ ಲಕ್ಷಣಗಳು ಕಂಡು ಬಂದಾಗ ಅವ್ರೇನ್ ಮಾಡ್ತಾರೆ, ಇದು ಅಮ್ಮ ಆಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಮನೆಯಲ್ಲೇ ಬೇವಿನ ಸೊಪ್ಪು ಹಚ್ಚೋದು, ಗಂಧ ಹಚ್ಚೋದು, ಈ ರೀತಿ ಮಾಡ್ತಾರೆ. ಇದರಿಂದ ಮಕ್ಕಳಿಗೆ ತುಂಬಾ ಕಡ್ತಾ ಇರುತ್ತೆ, ಅವರಿಗೆ ತಡೆಯಲಾಗದಷ್ಟು ಕಡ್ತಾ ಇರುತ್ತೆ. ಅವಾಗ ಬಾಯಲ್ಲಿ ಹೇಳಕ್ಕಾಗಲ್ಲ, ಅವು ಅಳ್ತಾ ಇರ್ತವೆ, ಗಲಾಟೆ ಮಾಡ್ತಿರ್ತವೆ. ಇದು ನಾವೇ ನಮ್ಮ ಮಕ್ಕಳಿಗೆ ಹಿಂಸೆ ಮಾಡ್ದಂಗಾಗತ್ತೆ. ದಯವಿಟ್ಟು ಈ ರೀತಿ ರೋಗ ಲಕ್ಷಣಗಳು ನಿಮ್ಮ ಮಕ್ಕಳಲ್ಲಿ ಕಂಡು ಬಂದರೆ ಬೇಗವಾಗಿ ಆಸ್ಪತ್ರೆಗೆ ಕರೆತಂದು ಅವರಿಗೆ ಚಿಕಿತ್ಸೆ ನೀಡಿ. ಯಾಕಂದ್ರೆ ಕಜ್ಜಿಗೆ ನೀವೇನೋ ಮನೆ ಮದ್ದು ಮಾಡಿದ್ರೆ ಹೋಗಲ್ಲ. ಅದಕ್ಕೆ ಆ ಮೈಟ್ ಏನಿದೆಲ್ಲ, ಆ ಒಂದು ಹುಳಕ್ಕೆ ಅದರ ವಿರುದ್ಧವಾದ ಟ್ರೀಟ್ಮೆಂಟ್, ಆಂಟಿ ಸ್ಕೆಬೆಟಿಕ್ ಟ್ರೀಟ್ಮೆಂಟ್ ಕೊಟ್ರೆ ಮಾತ್ರ ಗುಣ ಆಗತ್ತೆ. ನೀವು ಮನೇಲೆ ಅದಚ್ಚೋದು, ಇದಚ್ಚೋದು, ಅವ್ರು ಕೊಟ್ಟಿದ್ ಇವ್ರು ಕೊಟ್ಟಿದ್ ಕ್ರೀಮ್ಗಳು ಹಚ್ಚೋದು, ಅವೆಲ್ಲ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಜ್ಜಿ ಗುಣ ಆಗಲ್ಲ. ಆಮೇಲೆ ಈ ಒಂದು ಕಜ್ಜಿ ಅಥವಾ ಸ್ಕೇಬಿಸ್ ಅಲ್ಲಿ ನಾವು ಇನ್ನೊಂದು ಟ್ರೀಟ್ಮೆಂಟ್ ಹೇಳ್ತೀವಿ, ಬ್ಲಾಂಕೆಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಹಂಗಂದ್ರೇನು? ಬ್ಲಾಂಕೆಟ್ ಟ್ರೀಟ್ಮೆಂಟ್ ಅಂದ್ರೆ ಮನೆಯಲ್ಲಿರುವ ಎಲ್ಲರೂ ಒಟ್ಟಿಗೆ ಟ್ರೀಟ್ಮೆಂಟ್ ತಗೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಒಂದ್ಸಲ ಒಂದು ಫ್ಯಾಮಿಲಿ ಬಂದಿದ್ರು, ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ, 25 ಜನ ಇದ್ರು. 25 ಜನದಲ್ಲಿ ಹೆಂಗಾಗ್ತಿತ್ತು ಅಂದ್ರೆ, ಈಗ ನನಗ್ ಕಡ್ತಾ ಬಂತು, ನಾನು ಟ್ರೀಟ್ಮೆಂಟ್ ತಗೊಂಡೆ, ನಿನಗ್ ಬಂತು, ನೀನ್ ತಗೊಂಡೆ. ಹಾಗೆ ರೊಟೇಷನ್ ಅಲ್ಲಿ ಅವ್ರು ಕಳೆದ 1 ವರ್ಷದಿಂದ ಯಾರಿಗೂ ಕೂಡ ಕಜ್ಜಿ ಹೋಗಿರ್ಲಿಲ್ಲ. ಆಗ ನಾವೇನ್ ಮಾಡಿದ್ವಿ ಅಂದ್ರೆ, 25 ಜನಕ್ಕೂ ಒಟ್ಟಿಗೆ ಒಂದೇ ಸಮ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಎಲ್ಲರಿಗೂ ಸರಿ ಆಯ್ತು. ಆದ್ರಿಂದ ಮನೇಲಿ ಒಬ್ಬರಿಗೆ ಕಜ್ಜಿ ಆದ್ರೂ ಅವರ ಜೊತೆಗಿದ್ದವರು, ಈಗ ಮಗು ಅಂದ್ರೆ ಮನೇಲಿ ಎಲ್ಲರೂ ಎತ್ಕೊಳ್ತೀವಿ, ಮುದ್ದಾಡ್ತೀವಿ. ಸೊ ನಾವ್ ಎತ್ಕೊಂಡಾಗ, ಒಟ್ಟಿಗೆ ಇಟ್ಕೊಂಡಾಗ, ಒಟ್ಟಿಗೆ ಮಲ್ಕೊಂಡಾಗ, ಒಟ್ಟಿಗೆ ಕುತ್ಕೊಂಡು ಟಿವಿ ನೋಡಿದಾಗ, ಹಾಸಿಗೆಯಲ್ಲಿ ದಿಂಬಾಗಿರ್ಬೋದು, ಟವಲ್ ಆಗಿರ್ಬೋದು, ಹೀಗೆ ಒಬ್ರಿಂದ ಒಬ್ರಿಗೆ ಹರಡ್ಬೋದು. ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಈಗ ನನಗಿಲ್ಲ ನಿನಗಿಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಕಜ್ಜಿಯ ಈ ಮೇಲ್ಕಂಡ ಯಾವುದೇ ರೋಗ ಲಕ್ಷಣಗಳನ್ನ ಕಂಡು ಬಂದ್ರು ದಯವಿಟ್ಟು ಚರ್ಮ ರೋಗ ತಜ್ಞರಲ್ಲಿ ತೋರಿಸಿ ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು. ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ? ಯಾಕೋ ಗೊತ್ತಿಲ್ಲ ಮೇಡಮ್, ಈ ಎದೆ ನೋವಾಗ್ತಿದೆ. ಮೊನ್ನೆ ನಮ್ ಯಜಮಾನ್ರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯಾಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ಇಸಿಜಿ, ಎಕೋ, ಟಿಎಂಟಿ, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ. ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಇವತ್ತು ನಾನು ನಿಮಗೆ ನಮ್ಮ OPDಯಲ್ಲಿ 50% ರೋಗಿಗಳಲ್ಲಿ ಕಂಡುಬರುವಂತಹ ಸಮಸ್ಯೆ ಫಂಗಲ್ ಇನ್ಫೆಕ್ಷನ್, ಹುಳುಕಡ್ಡಿ, ರಿಂಗ್ ವರ್ಮ್, ದದ್ದು, ಇದ್ರ ಬಗ್ಗೆ ನಾವೊಂದಿಷ್ಟು ತಿಳಿದುಕೊಳ್ಳೋಣ. ಈ ಫಂಗಲ್ ಇನ್ಫೆಕ್ಷನ್ನು, ದದ್ದು, ರಿಂಗ್ ವರ್ಮ್ ಅನ್ನೋದು ಒಂದು ಅಂಟು ರೋಗ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ಸಮಸ್ಯೆ. ಪೇಷಂಟ್ ಬಂದು ಕೇಳ್ತಾರೆ, ಏನಿದು ಮೇಡಮ್, ತುಂಬಾ ಕಡ್ತಾ, ತಡ್ಕೊಳಕ್ಕಾಗ್ತಿಲ್ಲ ಅಂತ. ಇದು ಒಂದು ಸೋಂಕು. ಇದು ಸೂಕ್ಷ್ಮಾಣುಜೀವಿ ಅಂದ್ರೆ ಶಿಲೀಂಧ್ರ, ಫಂಗಸ್ ಇಂದ ಬರುವಂತಹ ಒಂದು ಸೋಂಕು. ಇದು ಆಗ್ಲೇ ಹೇಳ್ದಂಗೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಮಸ್ಯೆ. ಹೇಗ್ ಬಂತು ನನಗೆ ಅಂತ ನೀವು ಹೇಳ್ತೀರಾ. ಇದು ಮುಖ್ಯವಾಗಿ 2 ರೀತಿಯಲ್ಲಿ ಹರಡುತ್ತೆ. ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್, ಅಂದ್ರೆ ಸೋಂಕಿತ ವ್ಯಕ್ತಿಯಿಂದ ನೇರ ಸಂಪರ್ಕದಿಂದ ನಮಗೆ ಬರುವಂತದ್ದು. ಅಂದ್ರೆ ಒಟ್ಟಿಗೆ ಮಲಗೋದ್ರಿಂದ. ದೈಹಿಕ ಸಂಪರ್ಕ ಅಂದ್ರೆ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ, ಯಾಕಂದ್ರೆ ಕ್ರಾಸ್ ಇನ್ಫೆಕ್ಷನ್ ಅಂತ ಕರೀತಾರೆ. ಇನ್ನೊಂದು ಸೋಂಕಿತ ವ್ಯಕ್ತಿಯ ಟವಲ್ ಯೂಸ್ ಮಾಡೋದು, ಸೋಪ್ ಯೂಸ್ ಮಾಡೋದು, ಒಟ್ಟಿಗೆ ಮಲಗೋದು, ಒಂದೇ ಬಟ್ಟೆ ಧರಿಸೋದ್ರಿಂದ ಬರುತ್ತೆ. ಇನ್ನೊಂದು ಇಂಡೈರೆಕ್ಟ್ ಕಾಂಟ್ಯಾಕ್ಟ್, ಅಂದ್ರೆ ಸೋಂಕುಗೊಂಡ ವ್ಯಕ್ತಿಯ ಟವಲ್ ಯೂಸ್ ಮಾಡೋದು, ಸೋಪು, ಬೆಡ್ಶೀಟ್ಗಳ ಮೂಲಕ ಹೀಗೆ ಹರಡೋದು. ಸಾಮಾನ್ಯವಾಗಿ ಇದು ಒಂದು ಮನೆಯಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಎಲ್ಲರೂ ಒಂದೇ ಟವಲ್ ಯೂಸ್ ಮಾಡ್ತಾರೆ, ಒಂದೇ ಸೋಪ್ ಯೂಸ್ ಮಾಡ್ತಾರೆ, ಒಟ್ಟಿಗೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆಯನ್ನ ಒಗಿತಾರೆ. ಈ ರೀತಿಯ ಒಂದು ಅಭ್ಯಾಸಗಳಿಂದ ಈ ರೀತಿಯ ಈ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಹುಳ್ಕಡ್ಡಿ ಆಗಿರ್ಬೋದು, ರಿಂಗ್ ವರ್ಮ್ ಆಗಿರ್ಬೋದು, ತುಂಬಾ ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ನಾವ್ ಹೇಳ್ತೀವಿ ಶೇರ್ ಅಂಡ್ ಕೇರ್ ತುಂಬಾ ಒಳ್ಳೇದು ಅಂತ. ಬಟ್ ನೀವು ನಿಜವಾಗ್ಲೂ ಕೇರ್ ಮಾಡ್ತೀರಾ ಅಂತ ಆದ್ರೆ ಈ ವಿಷಯದಲ್ಲಿ ಯಾವತ್ತೂ ಶೇರ್ ಮಾಡಬೇಡಿ, ಬರೀ ಕೇರ್ ಮಾಡಿ ಅಷ್ಟೇ. ಈ ಒಂದು ಅಭ್ಯಾಸಗಳಿಂದ ಏನಾಗುತ್ತೆ, ಮನೆಯಲ್ಲಿ ಮತ್ತೆ ಹಾಸ್ಟೆಲ್ಗಳಲ್ಲಿ ಬೇಗ ಈ ಒಂದು ಫಂಗಲ್ ಇನ್ಫೆಕ್ಷನ್ ಹರಡ್ತಾ ಹೋಗುತ್ತೆ. ಇನ್ನು ಒಂದು ವಿಧಾನ, ಪ್ರಾಣಿಗಳ ಮೂಲಕನೂ ಹರಡಬಹುದು, ಬಟ್ ಇದು ತುಂಬಾ ರೇರ್ ಆಗಿದೆ. ರಿಂಗ್ ವರ್ಮ್ ಬಂದಿದೆ ಅಂದ್ರೆ ರೋಗ ಲಕ್ಷಣಗಳೇನು? ಯೂಶಲಿ ಏನಾಗುತ್ತೆ, ತುಂಬಾ ಕಟ್ತಾ ಇರುತ್ತೆ, ವೃತ್ತಾಕಾರದಲ್ಲಿ ಇರುತ್ತೆ, ಹಾಗೆ ಗುಳ್ಳೆಗಳಿರುತ್ತೆ, ಅದು ಹರಡ್ತಾ ಹೋಗುತ್ತೆ. ಸೊ ಯಾವ ಜಾಗದಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂದ್ರೆ ತೊಡೆ ಸಂದುಗಳಲ್ಲಿ, ಹಾಗೆ ಎದೆ ಕೆಳಭಾಗದಲ್ಲಿ, ಕಂಕಳುಗಳಲ್ಲಿ, ಎಲ್ಲಿ ಬೆವರು ಜಾಸ್ತಿ ಉತ್ಪತ್ತಿ ಆಗುತ್ತೋ, ಎಲ್ಲಿ ತೇವಾಂಶ ಜಾಸ್ತಿ ಆಗುತ್ತೋ ಅಲ್ಲಿ ಈ ಒಂದು ಸೋಂಕು ಅಥವಾ ಫಂಗಲ್ ಇನ್ಫೆಕ್ಷನ್ ಕಂಡು ಬರುತ್ತೆ. ಇತ್ತೀಚೆಗೆ ನೋಡ್ಬೋದು, ಎಲ್ಲರೂ ಬಿಗಿ ಬಿಗಿ ಬಟ್ಟೆ ಹಾಕೋದು, ಇದರಿಂದನೂ ಕೂಡ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈಗ ನಾನು ಫಂಗಲ್ ಇನ್ಫೆಕ್ಷನ್ ಬರ್ದಲೇ ಇರೋ ಹಾಗೆ ಏನ್ ಮಾಡಬೇಕು? ಮೊದಲನೆಯದು ಸ್ವಚ್ಛತೆಯನ್ನ ಕಾಪಾಡಬೇಕು, ಹಾಗೆ ಡ್ರೈ ಇಟ್ಕೊಳ್ಬೇಕು. ಪ್ರತಿನಿತ್ಯ ಸ್ನಾನ ಮಾಡಬೇಕು. ನಿಮ್ಮ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಅಂದ್ರೆ ನೀವು ಬಿಸಿಲಲ್ಲಿ ಕೆಲಸ ಮಾಡ್ತೀರಾ, ತುಂಬಾ ಬೆವರ್ತೀರಾ ಅಂದ್ರೆ 2 ಬಾರಿ ಸ್ನಾನ ಮಾಡಿ. ಹಾಗೆ ನಿಮ್ಮ ಉಡುಪು ಹೇಗಿರ್ಬೇಕು, ಲೂಸ್ ಬಟ್ಟೆ ಹಾಕಬೇಕು, ಕಾಟನ್ ಹತ್ತಿಯ ಉಡುಪುಗಳು ಹಾಕೊಳ್ಳಿ. ದಿನ ಸ್ನಾನ ಮಾಡಿ. ನಿಮ್ಮ ಬಟ್ಟೆಗಳನ್ನ ಬಿಸಿ ನೀರಿನಲ್ಲಿ ನೆನೆಸಿ ಬಿಸಿಲಲ್ಲಿ ಒಣಗಾಕಿ. ಈಗ ಬಟ್ಟೆ ಒದ್ದೆ ಇದೆ, ಈಗ ನಂಗೆ ಅರ್ಜೆಂಟ್ ಬಟ್ಟೆ ಬೇಕು ಅಂತ ಹೇಳಿ ಹಸಿ ಬಟ್ಟೆನೆ ಹಾಕೊಂಡು ಹೋಗೋದು. ಈಗ ನೀವು ಮಳೆಯಲ್ಲಿ ನೆಂದ್ರಿ ಅಥವಾ ನಿಮ್ ಬಟ್ಟೆ ಒದ್ದೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬಟ್ಟೆ ಬದಲಾಯಿಸೋದು. ಈ ರೀತಿಯ ಒಂದು ಸಾಮಾನ್ಯವಾದ ಸಣ್ಣ ಪುಟ್ಟ ಬದಲಾವಣೆಗಳಿಂದ ನೀವು ಫಂಗಲ್ ಇನ್ಫೆಕ್ಷನ್ ನಿಮ್ಗೆ ಬರ್ದ ಹಾಗೆ ನೋಡ್ಕೋಬಹುದು. ಹಾಗೆ ಫಂಗಲ್ ಇನ್ಫೆಕ್ಷನ್ ಬಂದಿರೋರು ಕೂಡ ಬೇಗ ಗುಣಮುಖರಾಗಬಹುದು. ಆಮೇಲೆ ಇನ್ನೊಂದು ನಮ್ಮ ರೋಗಿಗಳು ಮಾಡುವಂತಹ ಒಂದು ತಪ್ಪು ಏನು ಅಂದ್ರೆ, ಈಗ ನಿಮಗೆ ತೊಡೆ ಸಂದಲ್ಲಿ ಕಡ್ತಾ ಆಗ್ತಿದೆ ಅಂದಾಗ ನಾವೇನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗಕ್ಕೆ ಬೇಜಾರು. ಅಯ್ಯೋ ಅಲ್ಲಿ ಯಾರು ಹೋಗ್ತಾರೆ, ಯಾರು ಕಾಯ್ತಾರೆ ಅಂತ ಮೆಡಿಕಲ್ ಶಾಪ್ ಅಲ್ಲಿ ಹೋಗೋದು, ಪಕ್ಕದ ಮನೆಯವ್ರು ಯಾವ್ದೋ ಕ್ರೀಮ್ ಕೊಡ್ತಾರೆ ಹಚ್ಚೋದು. ದಯವಿಟ್ಟು ಈ ರೀತಿಯ ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ ಯಾವಾಗ ನಿಮ್ಗೆ ಕಡ್ತಾ ಬರುತ್ತೋ, ಈ ವೃತ್ತಾಕಾರದ ಕಡ್ತಾ ಗುಳ್ಳೆಗಳ ಏನೇ ಆದ್ರೂ ನೀವು ಬೇಗ ಚರ್ಮ ರೋಗ ತಜ್ಞರಲ್ಲಿ ತೋರಿಸಿದಾಗ 1 ತಿಂಗಳಲ್ಲಿ ಹೋಗುವಂತಹ ಸಮಸ್ಯೆ ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್ ಗಳನ್ನ ಹಚ್ಚೋದ್ರಿಂದ, ಈ ಫಂಗಲ್ ಇನ್ಫೆಕ್ಷನ್ ಗೆ ನೀವು ಸ್ಟಿರಾಯ್ಡ್ ಕ್ರೀಮ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಗೊಬ್ಬರ ಹಾಕ್ದಂಗ್ ಆಗ್ತಾ ಇರುತ್ತೆ. ನೀವು ಅದು ಇನ್ನೂ ಬೆಳಿಲಿ 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 ಅಂತ. ಅದರಿಂದ ಏನಾಗುತ್ತೆ, ರೋಗ ಲಕ್ಷಣಗಳು ಇನ್ನೂ ಜಾಸ್ತಿ ಆಗತ್ತೆ. ತಾತ್ಕಾಲಿಕವಾಗಿ ನಿಮಗೆ ಅದು ಕಡಿಮೆ ಅನ್ಸಿದ್ರು ಆಮೇಲೆ ಅದು ಹೋಗ್ಸೋದು ನಮ್ಗೆ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಈ ರೀತಿ ಅದರ ಒಂದು ಕಾಂಪ್ಲಿಕೇಶನ್, ಅದರಿಂದ ತೊಂದರೆಗಳೇ ಜಾಸ್ತಿ ಆಗತ್ತೆ. ದಯವಿಟ್ಟು ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್ಗಳನ್ನ ಬಳಸಬೇಡಿ. ಯಾಕ್ ಸವಿತಾ ಸಪ್ಗಿದೆಯಲ್ಲೇ? ನಮ್ಮ ಯಜಮಾನ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ. ಹೊಟ್ಟೆ ನೋವು ಅಂತ ಮುದ್ದಾಡ್ತಿದ್ರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವ್ರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ. ಥ್ಯಾಂಕ್ಸ್ ಕಣಿ ಮಮತಾ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ
ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಕಾಯಿಲೆ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಇದನ್ನ ಕಾಯಿಲೆ ಅನ್ನೋಕ್ಕಿಂತ ನಾವಾಗೆ ತಂದ್ಕೊಂಡ್ವಿ, ಊರಿಗೋಗೋ ಮಾರಿನ ಮನೆ ಕರ್ಕೊಂಡ್ ಬಂದ್ರು ಅನ್ನೋ ತರ ಇದು ನಮಗೆ ಆಗೋದೇ ಇಲ್ಲ. ಬಟ್ ನಮ್ಮ ಒಂದು ನೆಗ್ಲೆಕ್ಟ್ ಇಂದ, ನಮ್ಮ ಒಂದು ತಪ್ಪಿನಿಂದ ಆಗುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಏನಿದು? TSDF, ಟಾಪಿಕಲ್ ಸ್ಟಿರಾಯ್ಡ್ ಡ್ಯಾಮೇಜ್ ಫೇಸ್, ಟಾಪಿಕಲ್ ಸ್ಟಿರಾಯ್ಡ್ ಡಿಪೆಂಡೆಂಟ್ ಫೇಸ್. ಏನಿದು? ಇತ್ತೀಚೆಗೆ ಇದು ತುಂಬಾ ಜಾಸ್ತಿ ಆಗ್ತಿದೆ. ನಮ್ಮ OPD ಯಲ್ಲಿ 20-30% ಜನ ಈ ಒಂದು ತೊಂದರೆಯಿಂದ ಬರ್ತಾ ಇದ್ದಾರೆ. ಟಾಪಿಕಲ್ ಸ್ಟಿರಾಯ್ಡ್ ಅಂದ್ರೆ ಅದು ಒಂದು ಔಷಧಿನೇ, ಬಟ್ ಆದ್ರೆ ಅದನ್ನ ದುರ್ಬಳಕೆಯಿಂದ, ಅದನ್ನ ವೈದ್ಯರ ಬಳಿ ಸರಿಯಾಗಿ ತೋರಿಸ್ದಲೆ ನಾವಾಗೆ ತಗೊಂಡು ಹಚ್ಚಿ ಅಥವಾ ನುಂಗಿ ನಾವು ಮಾಡ್ಕೊಂಡಿರೋ ಸಮಸ್ಯೆ ಅಂತಾನೆ ಹೇಳ್ಬಹುದು. ಇದರಿಂದ ಏನಾಗತ್ತೆ, ನಮ್ಮ ಚರ್ಮದಲ್ಲಿ ಅದನ್ನ ಸರಿಪಡಿಸಲಾಗದಷ್ಟು ಡ್ಯಾಮೇಜ್ ಆಗತ್ತೆ. ನಮ್ಮ ಚರ್ಮ ಸರಿ ಮಾಡಕ್ ಆಗ್ದಲೇ ಇರೋಷ್ಟು ಡ್ಯಾಮೇಜ್ ಆಗತ್ತೆ. ಹಾಗೆ ಅದು ನಮ್ಮ ದೇಹದ ಒಳಗಡೆ ಸೇರ್ಕೊಂಡು ನಮ್ಮ ದೇಹದೊಳಗಿನ ನಾರ್ಮಲ್ ಹಾರ್ಮೋನ್ ಕೂಡ ಕಡಿಮೆ ಆಗ್ಬಿಟ್ಟು ಅದರಿಂದ ಕೂಡ ಬಹಳಷ್ಟು ಅಡ್ಡ ಪರಿಣಾಮಗಳಾಗತ್ತೆ. ಈ ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್ಗಳು ಎಲ್ಲಾ ಕಡೆ ಬಹಳಷ್ಟು ಸಿಗ್ತಾ ಇದೆ. ಯಾವುದು ಈ ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್? ಅದನ್ನ ನೀವು ಹೇಗೆ ಕಂಡುಹಿಡಿಯೋದು? ನೀವು ತಗೊಂಡಿರೋ ಕ್ರೀಮ್ ಅಲ್ಲಿ ಡರ್ಮ್ ಅಂತ ಇದ್ರೆ, DERM ಅಂತ ಇದ್ರೆ ದಯವಿಟ್ಟು ಬಳಸಬೇಡಿ. ಹಾಗೆ ನಿಮ್ಮ ಕ್ರೀಮ್ಗಳಲ್ಲಿ ನಂಬರ್ ಇದ್ರೆ 4, 5, 6 ಈ ರೀತಿಯ ನಂಬರ್ಗಳಿದ್ರೆ ಬಳಸಬೇಡಿ. ನಿಮ್ಮ ಕ್ರೀಮ್ ಕೊನೆಯಲ್ಲಿ ಪ್ಲಸ್ ಅಂತ ಇದ್ರೆ ಬಳಸಬೇಡಿ. ಪ್ಲಸ್ ಅಂದ್ರೆ ಇನ್ನೂ ಒಳ್ಳೇದು, ಇನ್ನೂ ಜಾಸ್ತಿ ಇರತ್ತೆ ಅಂತ ಅನ್ಕೋಬೇಡಿ. ಪ್ಲಸ್ ಅಂತ ಇದ್ರೆ ದಯವಿಟ್ಟು ಬಳಸಬೇಡಿ. ನಿಮ್ಮ ಕ್ರೀಮ್ ಕೊನೆಯಲ್ಲಿ GM ಅಂತಿದ್ರೆ ಬಳಸಬೇಡಿ. VATE ಅಂತಿದ್ರೆ ಬಳಸಬೇಡಿ. ಹಾಗೆ ನಿಮ್ಗೆ ಓದಕ್ ಬರುತ್ತೆ ಅಂತಂದ್ರೆ ನಿಮ್ಮ ಕ್ರೀಮಲ್ಲಿ ಕ್ಲೋಬೆಟಜಾಲ್, CLOBETASOL, ಕ್ಲೋಬೆಟಜಾಲ್ ಅಂತ ಅದರಲ್ಲಿದ್ರೆ ಬಳಸಬೇಡಿ. ಮೊಮೆಟಜೋನ್ ಅಂತಿದ್ರೆ ಬಳಸಬೇಡಿ. ಬೀಟಾಮೆಥಜೋನ್ ಇದ್ರೆ ದಯವಿಟ್ಟು ಬಳಸಬೇಡಿ. ಈ ರೀತಿಯ ಕ್ರೀಮ್ಗಳು ಸಾಮಾನ್ಯವಾಗಿ ಚರ್ಮ ರೋಗ ತಜ್ಞರು ಯಾವತ್ತೂ ನಿಮ್ಗೆ ಮುಖಕ್ಕೆ ಹಚ್ಚಿ ಬೆಳ್ಳಗಾಗ್ತೀರಾ, ಮೊಡವೆ ಹೋಗುತ್ತೆ ಅಂತ ಕೊಡೋದಿಲ್ಲ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ನಮ್ ರೋಗಿಗಳಿಗೆ ತಾಳ್ಮೆ ಇಲ್ಲ, ಹಾಗೆ ವೈದ್ಯರಿಗೆ ತೋರ್ಸಕ್ಕಿಂತ ಅವ್ರಿವ್ರು ಹೇಳಿದ್ದೆ ಜಾಸ್ತಿ ರುಚಿ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ತಾರೆ, ಇಲ್ಲ ಯಾರೋ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಅಂತ ಹಚ್ಕೊಳ್ತಾರೆ. ದಯವಿಟ್ಟು ನಿಮ್ಮ ಕ್ರೀಮ್ಗಳಲ್ಲಿ ಈ ರೀತಿಯ ಅಂಶಗಳು ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಕೆಲವೊಂದ್ಸಲ ಏನಾಗುತ್ತೆ, ಮುಖದಲ್ಲಿ ಏನೋ ಅಲರ್ಜಿ ಇರುತ್ತೆ, ಅವಾಗ ನಾವು ಕೂಡ ಕೊಡಬಹುದು ಸ್ಟಿರಾಯ್ಡ್ ಕ್ರೀಮ್ ನ. ನಾವು ಹೇಳಿರ್ತೀವಿ 1 ವಾರ ಬಳಸಿ, 10 ದಿನ ಬಳಸಿ ಅಂತ. ಆದ್ರೆ ರೋಗಿಗಳು ಏನ್ ಮಾಡ್ತಾರೆ, 10 ದಿನ ಬಳಸ್ತಾರೆ, ಚೆನ್ನಾಗಿರುತ್ತೆ, ನಿಲ್ಸಿರ್ತಾರೆ, ಮತ್ತೆ ಏನೋ ಕಡ್ತಾ ಬಂದಾಗ ಮತ್ತೆ ನಮ್ಮ ಹತ್ರ ಬರೋದಿಲ್ಲ. ಮತ್ತೆ ಏನ್ ಮಾಡ್ತಾರೆ, ಆ ಕ್ರೀಮ್ನೇ ತಗೊಳ್ತಾರೆ, ಮತ್ತೆ ಹಚ್ತಾರೆ, ಚೆನ್ನಾಗಿ ಅನಿಸ್ತಿದೆ ಅಂತ ಹೇಳಿ ವರ್ಷಾನ್ಗಟ್ಲೆ ಹಚ್ಕೊಂಡು ನೆಕ್ಸ್ಟ್ ನಮ್ಮ ಹತ್ರ ಬರ್ತಾರೆ. ಹೇಗೆ ನಮಗೆ ಗೊತ್ತಾಗುತ್ತೆ TSDF ನಮ್ಗೆ ಆಗ್ತಿದೆ ಅಂದ್ರೆ, ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್ಗಳನ್ನ ತುಂಬಾ ವರ್ಷಗಳು, ತುಂಬಾ ತಿಂಗಳುಗಳು ಬಳಸೋದ್ರಿಂದ ನಿಮ್ಮ ಚರ್ಮ ಫಸ್ಟ್ ತೆಳುವಾಗ್ತಾ ಬರುತ್ತೆ. ನಿಮ್ಮ ಚರ್ಮ ಬೆಳ್ಳಗಾಗ್ತಾ ಇರುತ್ತೆ, ಬಟ್ ಅದು ಬೇಸಿಕಲಿ ಏನಾಗ್ತಿರುತ್ತೆ ಅಂದ್ರೆ ನಿಮ್ ಚರ್ಮ ತೆಳುವಾಗ್ತಾ ಇರುತ್ತೆ, ಸುಡ್ತಾ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಕೆಂಪು ರಕ್ತನಾಳಗಳು ಎದ್ದು ಕಾಣ್ತಾ ಇರುತ್ತೆ. ಬಿಸಿಲಿಗೆ ಹೋದ್ರೆ ನಿಮ್ ಮುಖ ಕೆಂಪಾಗತ್ತೆ, ಉರಿ ಆಗತ್ತೆ, ಚರ್ಮ ಒಣ ಆಗ್ತಾ ಇರುತ್ತೆ. 5 ನಿಮಿಷ ಬಿಸಿಲಿಗೆ ಹೋದ್ರೆ ನಿಮ್ಗೆ ತಡ್ಕೊಳಕ್ ಆಗಲ್ಲ, ಬೇಗ ಒಳಗ್ ಬಂದ್ಬಿಡೋಣ, ಸುಟ್ಟೋಗಿರೋ ಮುಖ ತರ ಅನಿಸ್ತಾ ಇರುತ್ತೆ. ಹಾಗೆ ಒಂದೇ ರೀತಿಯ ಒಂದು ರವೆ ಗಾತ್ರದ ಮೊಡವೆಗಳು ಎದ್ದೊಳುತ್ತೆ. ಈ ರೀತಿಯ ಒಂದು ನಿಮ್ಮ ಮುಖದಲ್ಲಿ ಬದಲಾವಣೆ ಆಗ್ತಿದೆ, ಯಾವುದೋ ಕ್ರೀಮ್ ಇಂದ ಆಗ್ತಿದೆ ಅಥವಾ ಏನೋ ಮಾತ್ರೆಗಳಿಂದ ಆಗ್ತಿದೆ ಅಂದ್ರೆ ನೀವು ಅವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನಿಮ್ಗೆ ಒಂದು ಡೇಂಜರ್ ಸಿಗ್ನಲ್ ಅಂತಾನೆ ಹೇಳ್ಬಹುದು. ಚರ್ಮ ತೆಳುವಾಗ್ತಿರುತ್ತೆ, ರಕ್ತನಾಳಗಳು ಕಾಣುತ್ತೆ, ಮುಖ ಉರಿ ಆಗೋದು. ಈ ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್ಗಳನ್ನ ನೀವಾಗೆ ಹಚ್ಚೋದ್ರಿಂದ ಅದು ದೇಹದ ಒಳಗಡೆ ಸೇರ್ಕೊಂಡಾಗ ನೀವು ದಪ್ಪ ಆಗಕ್ ಶುರು ಆಗ್ತೀರಾ. ಕುಶಿಂಗ್ ಸಿಂಡ್ರೋಮ್ ಅಂತ ಕರೀತಾರೆ. ಅದರಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗತ್ತೆ, ಶುಗರ್ ಬರ್ಬೋದು, BP ಬರ್ಬೋದು, ಹಾಗೆ ನಿಮ್ಮ ತೂಕ ಜಾಸ್ತಿ ಆಗ್ಬೋದು, ಸ್ಟ್ರೆಚ್ ಮಾರ್ಕ್ಸ್ ಆಗತ್ತೆ, ಮೈ ಮೇಲೆ ಆಗ್ಬೋದು, ಹೊಟ್ಟೆ ಸುತ್ತ ಸ್ಟ್ರೆಚ್ ಮಾರ್ಕ್ಸ್ ಬರ್ಬೋದು. ಇನ್ನೂ ಒಂದು ತೀವ್ರವಾಗಿ ಡ್ಯಾಮೇಜ್ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಕಣ್ಣು ಕೂಡ ಹೋಗ್ಬೋದು, ಕ್ಯಾಟ್ರಾಕ್ಟ್ ಆಗ್ಬೋದು, ಗ್ಲೋಕೋಮಾ ಆಗ್ಬೋದು. ಇಷ್ಟು ಡ್ಯಾಮೇಜ್ ಆಗುತ್ತೆ ನಿಮ್ಮ ದೇಹದಲ್ಲಿ. ಸೊ ದಯಮಾಡಿ ನೀವು ಒಂದೇ ವಾರದಲ್ಲಿ ಬೆಳ್ಳಗಾಗ್ಬೇಕು, 1 ತಿಂಗಳಲ್ಲಿ ಬೆಳ್ಳಗಾಗ್ಬೇಕು, ನನ್ ಗುಳ್ಳೆಗಳೆಲ್ಲ ಹೋಗ್ಬೇಕು ಅನ್ನುವ ಆಸೆಯಿಂದ ಈ ಒಂದು ಕ್ರೀಮ್ಗಳನ್ನ ಬಳಸಿ ನಿಮ್ಮ ಚರ್ಮವನ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಯಾವುದೇ ಚರ್ಮ ರೋಗ ಸಮಸ್ಯೆ ಇದ್ರೂ ಚರ್ಮ ರೋಗ ತಜ್ಞರನ್ನೇ ನೀವು ಕಾಣ್ಬೇಕು. ಏನ್ ರಾಮಪ್ಪ, ಹೇಗಿದ್ದೀಯಾ? ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ. 1 ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದನಪ್ಪ. ನನ್ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ, ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟುಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತಹ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ.
ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಇವತ್ತು ನಾನು ನಿಮಗೆ ಹೇಳ್ತಿರೋ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಏನು, ತುಂಬ ಜನ ಹೆಣ್ಮಕ್ಳು ನಮಗೆ ಪ್ರತಿನಿತ್ಯ ಬರ್ತಾರೆ ಈ ಒಂದು ಸಮಸ್ಯೆಯಿಂದ, ಒಂದು ಕಲೆಯಿಂದ. ಯಾವುದಿರ್ಬೋದು? ಬಂಗು ಅಥವಾ ಮೆಲಾಸ್ಮಾ ಅಂತಾರೆ. ಹಿಂದಿಯಲ್ಲಿ ತುಂಬ ಜನ ಆಡು ಭಾಷೆಯಲ್ಲಿ ಕಾಲಸಿಮ್ ಅಂತ ಕರೀತಾರೆ. ಏನಿದು ಬಂಗು? ಇದು ಒಂದು ಕಲೆ ಅಂತ ಹೇಳ್ಬೋದು. ಕಪ್ಪು ಕಲೆ ಅಥವಾ ಕಂದು ಬಣ್ಣದ ಒಂದು ಕಲೆ. ಸಾಮಾನ್ಯವಾಗಿ ಇದು ಮೂಗು ಮೇಲೆ ಹಾಗೆ ಕೆನ್ನೆಯ 2 ಭಾಗದಲ್ಲಿ ತುಂಬಾ ಜನರಿಗೆ ಕಂಡು ಬರುತ್ತೆ. ಏನಿದು ಬಂಗು? ಇದು ಒಂದು ಕಲೆ, ಇದು ಒಂದು ಪಿಗ್ಮೆಂಟೇಶನ್ ಅಂತ ಹೇಳ್ಬೋದು. ಇದು ಯಾಕಾಗತ್ತೆ, ನನಗೆ ಯಾಕೆ ಬಂತು ಮೇಡಮ್, ಯಾರಿಗೂ ಇಲ್ಲ ನಮ್ಮನೇಲಿ ಅಂತ ತುಂಬಾ ಜನ ಹೆಣ್ಮಕ್ಳು ಬಂದು ನೊಂದ್ಕೊಂಡು ಹೇಳ್ತಾರೆ. ಈ ಬಂಗು ಅನ್ನೋದು ತುಂಬಾ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ, ಗಂಡು ಮಕ್ಕಳಲ್ಲೂ ಕೂಡ ಕಂಡು ಬರುತ್ತೆ, ಹೆಣ್ಮಕ್ಳಲ್ಲಿ ಗರ್ಭಿಣಿಯರಲ್ಲಿ ಕಂಡು ಬರುತ್ತೆ, ಆಮೇಲೆ ಬಾಣಂತನದಲ್ಲಿ ತುಂಬಾ ಜನಕ್ಕೆ ಬರುತ್ತೆ. ಅವಾಗ ನಾವು ಅದನ್ನ ಪ್ರೆಗ್ನೆನ್ಸಿ ಮಾಸ್ಕ್ ಅಂತ ಕರಿತೀವಿ, ಇಲ್ಲ ಕ್ಲೋಯಾಸ್ಮಾ ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ಡೆಲಿವರಿ ಆಗಿ 1 ವರ್ಷ 2 ವರ್ಷಕ್ಕೆ ತಾನಾಗಿಯೇ ಹೋಗುವ ಚಾನ್ಸಸ್ ಕೂಡ ತುಂಬಾ ಇದೆ. ಇನ್ನೂ ಹೆಚ್ಚು ಹೆಣ್ಮಕ್ಳಲ್ಲಿ 30 ವರ್ಷ ಆದ್ರೂ ಇರಲ್ಲ, 40 ವರ್ಷ 45 ವರ್ಷಕ್ಕೆ ಕಾಣಬಹುದು. ಅಂದ್ರೆ ಮೆನೋಪಾಸ್, ಮುಟ್ಟು ನಿಲ್ಲುವ ಸಮಯದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಟಾರ್ಟ್ ಆಗತ್ತೆ. ಇನ್ನು ಕೆಲವರಲ್ಲಿ ಹಾರ್ಮೋನ್ ವೇರಿಯೇಷನ್ PCOD ಇಂದ ಬಂಗ್ ಬರಬಹುದು. ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಅಂಶ ಕಡಿಮೆ ಆದಾಗ ಕೂಡ ಬಂಗು ಬರಬಹುದು. ಮೇನ್ಲಿ ಇದು ಹಾರ್ಮೋನ್ ರಿಲೇಟೆಡ್ ಕೂಡ ಆಗಿದೆ. ತುಂಬಾ ಜನರಿಗೆ ಬಿಸಿಲಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳಾಗಿರ್ಬೋದು, ಅಡಿಗೆ ಮನೆಯಲ್ಲಿ ತುಂಬಾ ಅಡಿಗೆ ಮಾಡೋರಾಗಿರ್ಬೋದು, ಆ ರೀತಿ ಬಿಸಿಲಿನ ಝಳ ಜಾಸ್ತಿ ಆದಾಗ ತುಂಬಾ ಬಿಸಿಲು ಧೂಳಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೂ ಈ ಬಂಗಿನ ಸಮಸ್ಯೆ ಕಾಣಬಹುದು. ಇನ್ನು ಕೆಲವರಲ್ಲಿ ಒಂದು 30-40% ಬಂಗಿನಲ್ಲಿ ಕಾರಣನೇ ಇರೋದಿಲ್ಲ. ಇನ್ನು ಕೆಲವರಲ್ಲಿ ತಾಯಿಗೆ ಇರುತ್ತೆ, ಅಥವಾ ದೊಡ್ಡಮ್ಮಂಗಿರ್ಬೋದು, ಚಿಕ್ಕಮ್ಮಂಗಿರ್ಬೋದು, ನಮ್ಮ ಅಕ್ಕಂಗಿರ್ಬೋದು, ತಂಗಿಗಿರ್ಬೋದು. ಈ ರೀತಿಯ ಇದ್ದಾಗ ನಮಗೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ನಾವು ಬಂಗು ನಮಗೆ ಯಾಕೆ ಬಂತು ಅನ್ನೋದೊಂದು ತಿಳ್ಕೊಂಡ್ವಿ. ಈ ಬಂಗಿನ ಸಮಸ್ಯೆಗೆ ಏನ್ ಮಾಡ್ಬೇಕು, ಇದು ಹೋಗತ್ತಾ ಅಂತ ನೀವು ಕೇಳಿದ್ರೆ, ಬಂಗಿಗೆ ಫಸ್ಟ್ ಪ್ರೊಟೆಕ್ಷನ್ ಸನ್ ಪ್ರೊಟೆಕ್ಷನ್ ಅಂದ್ರೆ ಬಿಸಿಲಿನಿಂದ ನೀವು ಪ್ರೊಟೆಕ್ಷನ್ ಯೂಸ್ ಮಾಡಬೇಕು. ಹೇಳ್ತಾರೆ ನಾನು ಬಿಸಿಲಿಗೆ ಹೋಗಲ್ಲ ಮೇಡಮ್, ನಾನು ಹೊರಗಡೆನೆ ಹೋಗಲ್ಲ ಅಂತ ಹೇಳ್ತೀರಾ. ನೀವು ಹೊರಗಡೆ ಹೋಗಿಲ್ಲ ಅಂದ್ರೂ ಕಿಟಕಿಯಿಂದ ಲೈಟ್ ಹಾಕಿದಾಗ ಮತ್ತೆ ಅಡಿಗೆ ಮಾಡ್ಬೇಕಾದ್ರೆ ಫೋನ್ ಇಂದ ಎಲ್ಲದ್ರಿಂದನೂ ರೇಸ್ ಕಿರಣಗಳು ನಮಗೆ ಬರುತ್ತೆ. ಆದ್ರಿಂದ ನಿಮಗೆ ಚರ್ಮಕ್ಕೆ ಒಪ್ಪುವಂತಹ ಒಂದು ಸನ್ಸ್ಕ್ರೀನ್ ಅನ್ನ ನೀವು ಬಳಸಬೇಕು. ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಅಟ್ಲೀಸ್ಟ್ 2-3 ಬಾರಿನಾರು ನೀವು ಸನ್ಸ್ಕ್ರೀನ್ ಹಚ್ಚಲೇಬೇಕು. ಅದರ ಜೊತೆಗೆ ನಿಮ್ಮ ಚರ್ಮ ರೋಗ ತಜ್ಞರು ನೀಡುವಂತಹ ಮುಲಾಮುಗಳನ್ನ ಹಚ್ಕೋಬೇಕು. ಒಬ್ರೊಬ್ರು ಏನ್ ಮಾಡ್ತಾರೆ, 15 ದಿನ ಹಚ್ತಾರೆ, ಹೋಗ್ಲಿಲ್ಲ ಅಂತಾರೆ. ಇದಕ್ಕೆ ಕಂಟಿನ್ಯೂಸ್ ಆಗಿ ಮಿನಿಮಮ್ 6-1 ವರ್ಷ ಟ್ರೀಟ್ಮೆಂಟ್ ಬೇಕಾಗತ್ತೆ. ಅದಕ್ಕೆ ನೀವು ತಾಳ್ಮೆಗೆಡದೆ, ಧೃತಿಗೆಡದೆ, ಬೇಜಾರಾಗದೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಆಮೇಲೆ ಇದಕ್ಕೂ ಅಷ್ಟೇ, ಏನಂತಾರೆ, ನಾನ್ ಈ ಕ್ರೀಮ್ ಹಚ್ತೆ ಕಣೆ, ಹೋಗತ್ತೆ ಹಚ್ಚು, ಇದಚ್ತೆ 1 ತಿಂಗಳಲ್ಲಿ ಹೋಯ್ತು, ನೀನ್ ನೋಡಿದ್ರೆ 1000 ರೂಪಾಯಿ 2000 ರೂಪಾಯಿ ಕೊಟ್ಬಿಟ್ಟು ಈ ಕ್ರೀಮ್ ಹಚ್ತಿದ್ಯಾ ಅಂತ ಹೇಳ್ತಾರೆ. ದಯವಿಟ್ಟು ಈ ರೀತಿಯ ಆಸೆಗೆ, ಈ ರೀತಿಯ ಮೋಹಕ್ಕೆ ಮರಳಾಗಬೇಡಿ. ಯಾಕಂದ್ರೆ ಸಾಮಾನ್ಯವಾಗಿ ಬೇರೆಯವರೆಲ್ಲ ಏನ್ ಕ್ರೀಮ್ ಕೊಡ್ತಾರಲ್ಲ, ಪಕ್ಕದ ಮನೆಯವರು, ಅವರು ಇವರು, ಅದೆಲ್ಲ ಸ್ಟಿರಾಯ್ಡ್ ಮಿಶ್ರಿತ ಇರುತ್ತೆ. ಅದರಿಂದ ನಿಮಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬಂದ್ರೂ ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಇದಕ್ಕೆ TSDF ಫೇಸ್ ಅಂತ ಕರೀತಾರೆ. ಆದ್ರಿಂದ ಬೇರೆ ಯಾರ್ಯಾರೋ ಕೊಡುವಂತ ಕ್ರೀಮ್ ಹಚ್ಚಬೇಡಿ. ನಿಮಗೆ ಸಮಸ್ಯೆ ಇದ್ರೆ ಚರ್ಮ ರೋಗ ತಜ್ಞರಲ್ಲಿ ತೋರಿಸಿ ಅವರು ಕೊಡುವಂತಹ ಕ್ರೀಮ್ ಗಳನ್ನ ಬಳಸಿ. ಮಾಯಿಶ್ಚರೈಸರ್ ಹಚ್ಚಿ, ಸನ್ಸ್ಕ್ರೀನ್ ಹಚ್ಚಿ, ಹಾಗೆ ಕಲೆ ಹೋಗುವಂತಹ ಅಂದ್ರೆ ಡಿಪಿಗ್ಮೆಂಟಿಂಗ್ ಕ್ರೀಮ್ಸ್ ಏನ್ ಕೊಡ್ತಾರೋ ಅದನ್ನ ಬಳಸಿ. ಕೆಲವೊಂದ್ಸಲ ಕ್ರೀಮ್ ಅಲ್ಲಿ ಹೋಗಲ್ಲ, ಅವಾಗ ನಾವು ಬೇರೆ ಪ್ರೊಸೀಜರ್ಸ್ ಅಂತ ಮಾಡ್ತೀವಿ. ಪ್ರೊಸೀಜರ್ ಅಂದ್ರೆ ವಿಧಾನಗಳು ಮಾಡ್ತೀವಿ. ಏನು, ಕೆಮಿಕಲ್ ಪೀಲ್ ಮಾಡ್ತೀವಿ. ಕೆಮಿಕಲ್ ಪೀಲ್ ಅಂದ ತಕ್ಷಣ ಹೆದರ್ಕೊಳೋದ್ ಬೇಡ. ಅದು ನಿಮಗೆ ಚರ್ಮದ ಒಂದು ಮೇಲಿನ ಕಲೆಯುಕ್ತ ಒಂದು ಪದರವನ್ನ ತೆಗೆಯುತ್ತೆ. ಕೆಮಿಕಲ್ ಪೀಲ್ ಅಲ್ಲಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್ ಇದೆ, ಟ್ಯಾಬ್ಲೆಟ್ಸ್ ಅಲ್ಲೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ನಾವು ಲೇಸರ್ ಟ್ರೈ ಮಾಡಬಹುದು. ಲೇಸರ್ ಅಲ್ಲಿ ತುಂಬಾ ಜನಕ್ಕೆ ಒಂದೇ ಸಲ ಆಗಲ್ಲ, 4-5 ಸೆಷನ್ ಅಲ್ಲಿ ಆಗ್ಬಹುದು. ಸೊ ನೀವು ಧೃತಿಗೆಡಬೇಡಿ. ಬಂಗ್ ಬಂತು ಹೋಗಲ್ಲ ಅಂತ ತುಂಬಾ ಜನ ಬೇಜಾರ್ ಮಾಡ್ಕೊಳೋದು, ಡಿಪ್ರೆಷನ್ ಹೋಗೋದು ಹಾಗೆಲ್ಲ ಇದೆ. ಫಸ್ಟ್ ನೀವು ಸೆಲ್ಫ್ ಕಾನ್ಫಿಡೆಂಟ್ ಆಗಿರಿ, ಆತ್ಮವಿಶ್ವಾಸ ನಿಮ್ ಜೊತೆ ಇರ್ಲಿ. ಬಂಗ್ ಬಂದ್ರೆ ದಯವಿಟ್ಟು ಚರ್ಮ ರೋಗ ತಜ್ಞರಲ್ಲಿ ತೋರಿಸಿ ನಿಯಮಿತವಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಅದು ಕಡಿಮೆ ಆಗತ್ತೆ, ಗುಣ ಆಗೋ ಚಾನ್ಸ್ ಕೂಡ ಇರುತ್ತೆ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೊಡವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನುರಿತ ವೈದ್ಯರ ತಂಡದಿಂದ ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ. ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಇವತ್ತು ನಾನ್ ನಿಮಗೆ ಹೇಳ್ತಾ ಇರೋ ವಿಷಯ ತುಂಬಾ ಜನಕ್ಕೆ ಭಯ ಆಗುತ್ತೆ. ಸುಮ್ನೆ ನಮ್ ಜನ ಏನೇನೋ ಯೋಚನೆ ಮಾಡಿ ಏನೇನೋ ಅದ್ರ ಬಗ್ಗೆ ಮೂಢನಂಬಿಕೆನ ಹಿಡ್ಕೊಂಡು ಬಹಳ ಹೆದರ್ಕೋತೀರಾ. ಏನಿದು ಸರ್ಪ ಸುತ್ತು, ಸರ್ಪ ಹುಣ್ಣು, ಇದಕ್ಕೆ ಸೈಂಟಿಫಿಕ್ ಆಗಿ ಹರ್ಪೀಸ್ ಝಾಸ್ಟರ್ ಅಂತ ಕರೀತಾರೆ. ನಾವು ಯಾವ್ದಾರ ಪೇಷಂಟ್ ಬಂದಾಗ ಇದು ಸರ್ಪುಣ್ಣಾಗಿದೆ ಅಂದ ತಕ್ಷಣ ಅವರು, ಹೌದಾ ಮೇಡಮ್ ನನಗೆ ಸರ್ಪುಣ್ಣಾಗಿದ್ಯಾ ಅಂತ ಹೆದರ್ಕೊಳ್ತಾರೆ. ಇದು ಅಷ್ಟು ಹೆದರ್ಕೊಳ್ಬೇಕಾದ ವಿಚಾರನೇ ಅಲ್ಲ. ಈ ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಏನಕ್ಕಾಗತ್ತೆ? ಇದು ಒಂದು ಸೋಂಕು. ಇದು ವೈರಸ್ ಇನ್ಫೆಕ್ಷನ್ ಇಂದ ಬರುತ್ತೆ. ಸಾಮಾನ್ಯವಾಗಿ ವೈರಸ್ ಇನ್ಫೆಕ್ಷನ್ ನಮಗೆ ತುಂಬಾ ಆಗ್ತಾ ಇರುತ್ತೆ. ಈ ಸರ್ಪ ಸುತ್ತು ಅಥವಾ ಹುಣ್ಣು ಅನ್ನೋದು ಹರ್ಪೀಸ್ ಝಾಸ್ಟರ್ ವೈರಸ್ ಇಂದ ಬರುತ್ತೆ. ನಾವು ಸಣ್ಣವರಿದ್ದಾಗ ನಮ್ಗೆ ಚಿಕನ್ ಪಾಕ್ಸ್ ಆಗಿರುತ್ತೆ, ಅಂದ್ರೆ ಅಮ್ಮ ಆಗಿರುತ್ತೆ, ಅದು ಕೂಡ ಒಂದು ವೈರಲ್ ಇನ್ಫೆಕ್ಷನ್ನೇ ಆಕ್ಚುಲಿ. ಅದು ಏನಾಗುತ್ತೆ ಅಂದ್ರೆ ಆ ವೈರಸ್ ನಮ್ಮ ದೇಹದ ಒಳಗಡೆ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇರುತ್ತೆ. ನಾವು ದೊಡ್ಡವರಾದಾಗ, ನಮಗೆ ತುಂಬಾ ಸ್ಟ್ರೆಸ್ ಆದಾಗ, ಈಗ ಏನೋ ನಮಗೆ ತುಂಬಾ ಒತ್ತಡಗಳಿದ್ದಾಗ, ನಮ್ಮ ಇಮ್ಯುನಿಟಿ ಪವರ್ ಅಂದ್ರೆ ನಮ್ಮ ಮಿಲಿಟರಿ ಪ್ರೊಡಕ್ಷನ್ ಟೀಮ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದೊಳಗೆ ಕಡಿಮೆ ಆದಾಗ ಏನಾಗುತ್ತೆ, ಈ ಮಲ್ಕೊಂಡಿರುತ್ತಲ್ಲ ವೈರಸ್ ತಟ್ ಅಂತ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಅದು ಇಡೀ ದೇಹನ ದಾಳಿ ಮಾಡಲ್ಲ, ಯಾವುದೋ ಒಂದು ಭಾಗದ ನರವನ್ನ ಮಾತ್ರ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಸರ್ಪ ಸುತ್ತು ಇಡೀ ದೇಹದಲ್ಲಿ ಯಾವ್ದಾದ್ರು ಒಂದು ಭಾಗನ ಮಾತ್ರ ಅಟ್ಯಾಕ್ ಮಾಡುತ್ತೆ. ಎಕ್ಸಾಂಪಲ್, ನಿಮ್ಗೆ ತಲೆಯಲ್ಲಿ ಒಂದು ಭಾಗ ರೈಟ್ ಸೈಡ್ ಬಲಗಡೆ ಮಾತ್ರ ಆಗ್ಬೋದು. ಬೆನ್ನು ಹುರಿ ಏನಿರುತ್ತಲ್ಲ ಅದರಲ್ಲಿ ನರ್ವ್ಸ್ ಎರಡೂ ಭಾಗ ಇರುತ್ತೆ. ಒಂದು ಭಾಗದ ನರ್ವನ್ನ ಅಂದ್ರೆ ನರನ ಮಾತ್ರ ಅದು ಅಟ್ಯಾಕ್ ಮಾಡೋದ್ರಿಂದ ಎಡಗಡೆ ಮಾತ್ರ ಒಂದು ಸುತ್ತು ಅದು ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ನಿಮ್ಗೆ ಯಾವಾಗ್ಲೂ ಸರ್ಪ ಸುತ್ತು ದೇಹದ ಒಂದು ಭಾಗದಲ್ಲಿ ಮಾತ್ರ ಕಂಡು ಬರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಏನೋ ಒಂದು ಗುಳ್ಳೆ ಆಗಿರುತ್ತೆ ಅದಕ್ಕೆ ಸರ್ಪ ಸುತ್ತಾಗಿದೆ ಸರ್ಪ ಸುತ್ತಾಗಿದೆ ಅಂತ ಏನೋ ಬರ್ಸ್ಕೊಂತಾರೆ, ಏನೋ ಹಚ್ತಾರೆ, ಏನೋ ಮಾಡ್ತಾರೆ. ಅದು ಸರ್ಪ ಸುತ್ತ ಆಗೇ ಇರಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳು ಹೀಗೆ ಅದರಲ್ಲಿ ಒದಾಡ್ಕೊಂಡು ಲಾಸ್ಟಿಗೆ ನಮ್ಮ ಹತ್ರ ಬರ್ತಾರೆ. ಸೊ ದಯವಿಟ್ಟು ಎಲ್ಲಾ ಗುಳ್ಳೆಗಳು ಸರ್ಪ ಸುತ್ತಲ್ಲ. ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಥವಾ ಹರ್ಪೀಸ್ ಝಾಸ್ಟರ್ ಹೇಗಿರುತ್ತೆ ನೋಡ್ಲಿಕ್ಕೆ ಅಂದ್ರೆ, ನಿಮಗೆ ಗುಂಪು ಗುಂಪಾದ ನೀರು ತುಂಬಿದ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ. ಅದು ಗುಂಪು ಗುಂಪಿರುತ್ತೆ, ನೀರು ತುಂಬಿದ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ. ತುಂಬಾ ಉರಿ ಇರುತ್ತೆ, ನೋವಿರುತ್ತೆ, ಜುಮು ಜುಮು ಅಂತ ಇರುತ್ತೆ, ಚುಟು ಚುಟು ಅಂತ ಇರುತ್ತೆ. ಫಸ್ಟ್ ಬಂದಾಗ ಅದು ಕೆಂಪು ಗುಳ್ಳೆಗಳಾಗ್ಬಿಟ್ಟು ಕ್ರಮೇಣವಾಗಿ 3ನೇ ದಿನ 4ನೇ ದಿನ ಅದು ನೀರು ತುಂಬಿದ ಗುಂಪು ಗುಂಪಾದ ಗುಳ್ಳೆಗಳಾಗ್ತವೆ. ಸೊ ಈ ರೀತಿಯ ರೋಗ ಲಕ್ಷಣಗಳು ನಿಮಗೆ ಕಂಡು ಬಂದಾಗ ನೀವು ಬೇಗ 48 ಗಂಟೆ ಒಳಗೆ ನೀವು ಚರ್ಮ ರೋಗ ತಜ್ಞರ ಹತ್ರ ಹೋಗ್ಬೇಕು. ಆಗ ನಿಮಗೆ ಅವರು ಆಂಟಿ ವೈರಲ್ ಮೆಡಿಸಿನ್ಸ್ ಕೊಡ್ತಾರೆ. ಆಂಟಿ ವೈರಲ್ ಮೆಡಿಸಿನ್ ತಗೊಂಡಾಗ ಏನಾಗತ್ತೆ, ಆ ವೈರಸ್ ಏನಾಗುತ್ತೆ ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಅದು ಹೆಚ್ಚಾದಂಗೂ ಅದರ ಸಂಖ್ಯೆ ಜಾಸ್ತಿ ಆದಂಗೂ ನಿಮ್ಮ ನರಗಳು ಬೇಗ ಡ್ಯಾಮೇಜ್ ಆಗ್ತಾ ಇರುತ್ತೆ. ಆಂಟಿ ವೈರಲ್ ಕೊಡೋದ್ರಿಂದ ಅದರ ಬೆಳವಣಿಗೆಯನ್ನ ಅದು ನಿಲ್ಸುತ್ತೆ. ಎಷ್ಟು ಬೇಗ ನಿಲ್ಲಿಸ್ತಿರೋ ಅಷ್ಟು ಬೇಗ ನಿಮ್ಮ ನರ ಡ್ಯಾಮೇಜ್ ಆಗುತ್ತೆ. ಸೊ ಆದ್ರಿಂದ 48 ಗಂಟೆ ಒಳಗಡೆ ನೀವು ಮಾತ್ರೆಯನ್ನ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, 10 ದಿನದಲ್ಲಿ ಸರ್ಪ ಸುತ್ತು ಗುಣ ಆಗೇ ಆಗುತ್ತೆ. ನೀವು ಮಾತ್ರೆ ತಗೊಂಡ್ರು ಗುಣ ಆಗುತ್ತೆ, ತಗೊಂಡಿಲ್ಲ ಅಂದ್ರೂ ಗುಣ ಆಗುತ್ತೆ. ಬಟ್ ಅದು ನರ ಡ್ಯಾಮೇಜ್ ಆದ್ರೆ ಅದ್ರದ್ದು ಎಫೆಕ್ಟ್ ಏನಿರುತ್ತಲ್ಲ, ಕೆಲವೊಬ್ಬರಿಗೆ 6 ತಿಂಗಳು, ವರ್ಷ, 2 ವರ್ಷ ಆದ್ರೂ ನರ ಡ್ಯಾಮೇಜ್ ಇಂದ ಪೇನ್, ನ್ಯೂರೋಪಥಿಕ್ ಪೇನ್ ಅಂತಾರೆ. ಅದಕ್ಕೆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯಾ ಅಂತ ಕರೀತಾರೆ. ಅದು ವರ್ಷಾನ್ಗಟ್ಲೆ ಅವರಿಗೆ ಜುಮು ಜುಮು ಅನ್ನೋದು, ಚುಟು ಚುಟು ಅನ್ನೋದು, ಎಳೆತ ಆಗಿರ್ಬೋದು, ನೋವಾಗಿರ್ಬೋದು ತುಂಬಾ ಆಗ್ತಿರುತ್ತೆ. ಅದನ್ನ ಸರಿ ಮಾಡೋದು ಬಹಳ ಕಷ್ಟ. ಎಸ್ಪೆಷಲಿ 60 ವರ್ಷ ಆದ್ಮೇಲೆ ವಯಸ್ಸಾಗಿರುತ್ತೆ, ಅವರಿಗೆ ನರ ರಿಕವರಿ ಆಗೋದು ತುಂಬಾ ಟೈಮ್ ಹಿಡಿಯುತ್ತೆ. ಅಂತವರಿಗೆ ಅದು ನೋವು ತುಂಬಾ ಅಸಹನೀಯವಾಗಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಸರ್ಪ ಸುತ್ತ ಆದ ತಕ್ಷಣ ವೈದ್ಯರಲ್ಲಿ ತೋರಿಸಿ. ಕೆಲವೊಬ್ರು ಏನ್ ಮಾಡ್ತಾರೆ, ನಾಟಿ ಔಷಧಿ ಅಂತಾರೆ, ಬರೆಸ್ತೀವಿ ಅಂತಾರೆ, ಗಂಧ ಹಚ್ತೀವಿ ಅಂತಾರೆ. ಇತ್ತೀಚೆಗೆ ಒಂದು ಅಜ್ಜಿ ಬಂದಿತ್ತು, ಅವರು ಏನ್ ಹೇಳಿದ್ರು ಅಂದ್ರೆ, ಈ ಜಿಂಕೆ ಕೊಂಬು ಮತ್ತೆ ಅರಿಶಿನ ಹಚ್ಚಿ ತಿಕ್ಕಿ ಹಚ್ಚಿದ್ವು ಅಂದ್ರು. ಈ ಜಿಂಕೆ ಕೊಂಬು ಎಲ್ಲಿಂದ ಸಿಕ್ತು ನಮ್ ಜನಕ್ಕೆ? ನಿಜವಾಗ್ಲೂ ನನಗೆ ತಲೆ ಕೆಟ್ಟೋಯ್ತು. ಫುಲ್ ಗಾಯ ಆಗಿ ಆ ಎಮ್ಮಂಗೆ ನೋವು ತಡೆಯಕ್ಕಾಗ್ತಿಲ್ಲ. ಆದ್ರಿಂದ ಈ ರೀತಿಯ ಒಂದು ಮೂಢನಂಬಿಕೆಯಿಂದ, ಮಿಥ್ಯದಿಂದ ಸತ್ಯದೆಡೆಗೆ ನೀವು ಬರಬೇಕು. ಸರ್ಪ ಸುತ್ತಾದ್ರೆ ಯಾವ ಸರ್ಪ ದೋಷನೂ ಇರೋದಿಲ್ಲ. ದಯವಿಟ್ಟು ವೈದ್ಯರಲ್ಲಿ ತೋರಿಸಿ. ಚರ್ಮ ರೋಗ ತಜ್ಞರು ಅಂತ ನಾನು ಪ್ರತಿ ಸಲನೂ ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಯಾಕಂದ್ರೆ ಬೇರೆ ಡಾಕ್ಟರ್ಸ್ಗೆ ಅದರದ ಸರಿಯಾದ ಟ್ರೀಟ್ಮೆಂಟ್ ಗೊತ್ತಿರಲ್ಲ. ದಯವಿಟ್ಟು ನೀವು ಚರ್ಮ ರೋಗ ತಜ್ಞರಲ್ಲಿ ತೋರಿಸಿ ಇದಕ್ಕೆ ಟ್ರೀಟ್ಮೆಂಟ್ ತಗೋಬಹುದು.
ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ? ಯಾಕೋ ಗೊತ್ತಿಲ್ಲ ಮೇಡಮ್, ಈ ಎದೆ ನೋವು ಆಗ್ತಿದೆ. ಮೊನ್ನೆ ನಮ್ ಯಜಮಾನ್ರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯಾಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ಇಸಿಜಿ, ಎಕೋ, ಟಿಎಂಟಿ, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್ ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ. ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವ ಒಂದು ಸೂಕ್ಷ್ಮವಾದ ಒಂದು ಸಮಸ್ಯೆ ತೊನ್ನು. ನಾವು ಎಷ್ಟೇ ಬೆಳೆದಿರ್ಬೋದು, ತಾಂತ್ರಿಕವಾಗಿರ್ಬೋದು, ಮಾಡ್ರನ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಇಂದಿಗೂ ಕೂಡ ಈ ತೊನ್ನು ಅಂದ್ರೆ ಎಲ್ಲರಿಗೂ ಒಂಥರ ಒಂದು ಅಸಡ್ಡೆ ಆಗಿರ್ಬೋದು, ಭಯ ಇರ್ಬೋದು. ತೊನ್ನು ಅಂದ್ರೇನೆ ಜನರಿಗೆ ಒಂಥರ ಬೇಜಾರಿರ್ಬೋದು. ತುಂಬಾ ಜನ ನಮ್ಮ ಹತ್ರ ಬರ್ತಾರೆ, ಸಣ್ಣ ಮಕ್ಕಳಿಗೆ ಏನಾದ್ರು ತೊನ್ನಿನ ಸಮಸ್ಯೆ ಬಂದ್ರೆ ಗೊಳೋ ಅಂತ ಅಳಕ್ ಶುರು ಮಾಡ್ತಾರೆ. ಮೇಡಮ್, ನಮ್ದು ಹೆಣ್ಮಗು ಮೇಡಮ್, ಮುಂದೆ ಅವಳ್ದು ಏನ್ ಕತೆನೋ ಏನೋ ಗೊತ್ತಿಲ್ಲ, ಮದುವೆ ಮಾಡ್ಬೇಕು, ಹೇಗೆ ಇದಕ್ಕೆ ನಮಗೆ ಟ್ರೀಟ್ಮೆಂಟ್ ಕೊಡಿ ಅಂತ ತುಂಬಾ ಜನ ಬಂದು ಅಳ್ತಾರೆ, ಬೇಜಾರ್ ಮಾಡ್ಕೊಳ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ನನ್ ಗಂಡಂಗ್ ಗೊತ್ತಾದ್ರೆ ನನ್ನ ಬಿಟ್ಬಿಡ್ತಾರೆ ಅನ್ಸುತ್ತೆ ಮೇಡಮ್, ನಾನು ಸತ್ತೋಗ್ಬಿಡ್ತೀನಿ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅನ್ನೋಷ್ಟು ತೀವ್ರವಾಗಿ ಬೇಜಾರ್ ಮಾಡ್ಕೊಳ್ತಾರೆ. ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಾರೆ, ಅಳ್ತಾರೆ. ಏನಿದು ತೊನ್ನು? ತೊನ್ನು ಒಂದು ಶಾಪನ? ಖಂಡಿತ ಅಲ್ಲ. ಇದು ಯಾವುದೋ ಒಂದು ಶಾಪದಿಂದನೋ ಅಥವಾ ಯಾವುದೋ ಒಂದು ದೋಷದಿಂದ ಬಂದಿದ್ಯಾ? ಇಲ್ಲ. ತೊನ್ನು ಅನ್ನೋದು ಒಂದು ಚರ್ಮದ ಬಣ್ಣ ಬದಲಾವಣೆ ಅಂತಾನೆ ಹೇಳ್ಬೋದು. ಕಪ್ಪು ಬಣ್ಣ ಇದ್ರೆ ಅಲ್ಲಿ ಮೆಲನಿನ್ ಅಂಶ ಜಾಸ್ತಿ ಇರುತ್ತೆ. ನಾವು ಬೆಳ್ಳಗಿದ್ರೆ, ಚೆನ್ನಾಗಿದ್ರೆ ಏನ್ ಮಾಡ್ತೀವೋ, ಎಷ್ಟು ಚಂದ ಬೆಳ್ಳಗಿದಾರಲ್ಲಪ್ಪ, ಅವರಲ್ಲಿ ಮೆಲನಿನ್ ಅಂಶ ಕಡಿಮೆ ಇರುತ್ತೆ. ಈ ತೊನ್ನು ಅನ್ನೋ ಸಮಸ್ಯೆಯಲ್ಲಿ ಏನಾಗಿರುತ್ತೆ? ತೊನ್ನು ಅನ್ನೋ ಸಮಸ್ಯೆಯಲ್ಲಿ ಆ ಜಾಗದಲ್ಲಿ ಮೆಲನಿನ್ ಇರೋದೇ ಇಲ್ಲ. ಆ ಜಾಗದಲ್ಲಿ ಮೆಲನಿನ್ ಸತ್ತೋಗಿರುತ್ತೆ. ಯಾಕೆ ನನಗೆ ತೊನ್ನು ಬಂತು, ನಾನು ಏನ್ ಪಾಪ ಮಾಡಿದ್ನೋ ಏನೋ, ಪೇರೆಂಟ್ಸ್ ನಾವೇನ್ ಪಾಪ ಮಾಡಿದ್ವೋ, ನನ್ ಮಕ್ಕಳು ಇವಾಗ ತೊನ್ನು ಅನುಭವಿಸ್ತಿದ್ದಾರೆ. ಖಂಡಿತ ಈ ಒಂದು ಮೂಢನಂಬಿಕೆಯಿಂದ ಹೊರಬನ್ನಿ. ತೊನ್ನು ಯಾಕಾಗತ್ತೆ? ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ, ಅಂದ್ರೆ ನಮ್ಮ ಮಿಲಿಟರಿ ಪವರ್ ಏನಿರುತ್ತಲ್ಲ, ನಮ್ಮ ರೋಗ ನಿರೋಧಕ ಶಕ್ತಿ ಏನ್ ಮಾಡುತ್ತೆ, ಕೆಲವೊಮ್ಮೆ ನಮ್ಮ ದೇಹದ ವಿರುದ್ಧನೇ ಕೆಲಸ ಮಾಡುತ್ತೆ. ಸ್ವಯಂ ರೋಗ ನಿರೋಧಕ ಆಕ್ಷನ್ ಅಂತ ಹೇಳ್ಬೋದು. ಅಲ್ಲೇನಾಗತ್ತೆ ಅಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನ್ ಮಾಡುತ್ತೆ, ಮೆಲನಿನ್ ಏನಿರುತ್ತಲ್ವಾ, ಮೆಲನೋಸೈಟ್ಸ್ ನಮ್ಮ ಬಣ್ಣಕ್ಕೆ ಒಂದು ಬಣ್ಣ ನೀಡುವಂತಹ ಒಂದು ಕಣ ಅಂತ ಹೇಳ್ಬೋದು. ಆ ಮೆಲನಿನ್ ಅನ್ನ ಸಾಯಿಸ್ತಾ ಬರುತ್ತೆ. ಎಲ್ಲಿ ಮೆಲನಿನ್ ಸಾಯತ್ತೋ, ಎಲ್ಲಿ ಮೆಲನಿನ್ ಹಾಳಾಗಿರುತ್ತೋ, ಎಲ್ಲಿ ಮೆಲನಿನ್ ಇರಲ್ವೋ ಅಲ್ಲಿ ಬಿಳಿ ಬಣ್ಣ ಬರುತ್ತೆ. ಸೊ ಇದೇ ಮೇನ್ ತೊನ್ನಲ್ಲಿ ಆಗುವಂತಹ ಒಂದು ಬದಲಾವಣೆ. ಈ ತೊನ್ನಿಗೆ ತುಂಬಾ ಜನ ಏನೇನೋ ಅನ್ಕೊಂಡ್ಬಿಡ್ತಾರೆ. ಈ ತೊನ್ನು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ? ಖಂಡಿತ ಇಲ್ಲ. ಅದು ಒಬ್ಬರಿಂದ ಒಬ್ಬರಿಗೆ ಯಾವುದೇ ಕಾರಣಕ್ಕೂ ಹರಡೋದಿಲ್ಲ. ಮುಟ್ಟೋದ್ರಿಂದ ಆಗಿರ್ಬೋದು, ಅವ್ರ ಜೊತೆ ಕುತ್ಕೊಳೋದ್ರಿಂದ ಆಗಿರ್ಬೋದು, ಮಲ್ಕೊಳೋದ್ರಿಂದ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇದು ಅಂಟು ರೋಗ ಅಲ್ಲ. ತುಂಬಾ ಜನ ಕೇಳ್ತಾರೆ, ನನ್ನಿಂದ ನನ್ನ ಮಕ್ಕಳಿಗೆ ಬರ್ಬೋದಾ? ಎಷ್ಟೊಂದ್ ಜನ ಕರೆ ಮಾಡ್ತಾರೆ, ನೋಡಿ ಮೇಡಮ್, ಈಗ ನಾವು ಒಂದು ಹುಡುಗಿ ನೋಡಕ್ ಹೋಗಿದೀವಿ, ಅವರಿಗೆ ತೊನ್ನಿನ ಸಮಸ್ಯೆ ಇದೆ, ನಮ್ಗೆಲ್ಲ ಇಷ್ಟ ಆಗಿದೆ, ಹುಡುಗಿ ಇಷ್ಟ ಆಗಿದ್ದಾರೆ, ಫ್ಯಾಮಿಲಿ ಇಷ್ಟ ಆಗಿದೆ, ಎಲ್ಲ ಇಷ್ಟ ಆಗಿದೆ, ಬಟ್ ತೊನ್ನಿನ ಸಮಸ್ಯೆ ಇದೆ, ಏನು ನಾವು ಮುಂದುವರಿಬಹುದಾ ಅಂತ ಕೇಳ್ತೀರಾ. ಸೊ ಇದರಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ಕೇವಲ 10-20%, ಲೆಸ್ ದನ್ 20% ಅಂತ ಹೇಳ್ಬೋದು. 20% ಗಿಂತ ಕಡಿಮೆ ಪ್ರಮಾಣ ಅದು ನಿಮ್ಮ ಜನರೇಷನ್ ಅಲ್ಲಿ ಮಕ್ಕಳಿಗೆ ಬರುವಂತ ಚಾನ್ಸ್ ಇರ್ಬೋದು. ಇತ್ತೀಚೆಗೆ ತೊನ್ನು ಆಟೋ ಇಮ್ಯೂನ್ ಡಿಸಾರ್ಡರ್, ವಿಟಿಲಿಗೋ ಅನ್ನೋದು ಆಟೋ ಇಮ್ಯೂನ್ ಆಗಿರೋದ್ರಿಂದ ಮಕ್ಕಳಲ್ಲಿ ಅದು ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಹರಡೋದು ತುಂಬಾ ಕಡಿಮೆ ಪ್ರಮಾಣ ಆಗಿದೆ. ಇದು ಹೆರಿಡಿಟ್ರಿನಾ ಅಂತ ಕೇಳ್ತಾರೆ. ಕೇವಲ 10-15% ಮಾತ್ರ ಅನುವಂಶೀಯವಾಗಿ ಬರಬಹುದು. ಇನ್ಯಾವುದು ಕೂಡ ಒಬ್ಬರಿಂದ ಒಬ್ಬರಿಗೆ ಬರುವಂತಹ ಅಥವಾ ಈಗ ತಾಯಿಯಿಂದ ಮಗುವಿಗೆ ಮತ್ತೆ ಅವರ ಜನರೇಷನ್ಗೆ ಬರೋದು ತುಂಬಾ ಕಡಿಮೆ. ಆದ್ರಿಂದ ನೀವು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ನಿಮಗೆ ಇದರ ಸಮಸ್ಯೆ ಇದ್ದರೆ ನೀವು ಚರ್ಮ ರೋಗ ತಜ್ಞರಲ್ಲಿ ಅದನ್ನ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಹಾಗೆ ಇದಕ್ಕೆ ಚಿಕಿತ್ಸೆ ಇದೆಯಾ, ಇದು ಗುಣ ಆಗತ್ತಾ ಅಂತ ನೀವು ಕೇಳಿದ್ರೆ, ಖಂಡಿತ ಗುಣ ಆಗತ್ತೆ. ಕಡಿಮೆ ಪ್ರಮಾಣದಲ್ಲಿ ಇದ್ದಾಗೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಇಟ್ಕೋಬಹುದು. ಇದಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿವೆ. ಕಡಿಮೆ ಪ್ರಮಾಣದಲ್ಲಿದ್ದಾಗ ಮುಲಾಮ್ಗಳನ್ನ ನೀಡ್ತೇವೆ. ಅದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಫೋಟೋಥೆರಪಿ ಅಂತ ಇರುತ್ತೆ. ಅಂದ್ರೆ UV ರೇಸ್, UVB, UVA ಅಂತ ಇರುತ್ತೆ. ಫೋಟೋಥೆರಪಿಗೆ ಟ್ರೀಟ್ಮೆಂಟ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಯಾವುದೇ ದುಷ್ಪರಿಣಾಮ ಇರೋದಿಲ್ಲ. ಸಣ್ಣ ಮಕ್ಕಳು 2 ವರ್ಷ ಮೇಲ್ಪಟ್ಟ ಎಲ್ಲಾ ಮಕ್ಕಳಿಗೂ ನಾವು ಫೋಟೋಥೆರಪಿ ಚಿಕಿತ್ಸೆಯಿಂದ ಬಹಳಷ್ಟು ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಜೊತೆಗೆ ಲೇಸರ್ ಕೂಡ ಇದೆ, ಎಕ್ಸಿಮರ್ ಲೇಸರ್ ಅಂತಾರೆ, ಅದು ಕೂಡ
ಇಂಪ್ರೂವ್ಮೆಂಟ್ ಆಗುತ್ತೆ. ಇದರ ಜೊತೆಗೆ ಮಾತ್ರೆಗಳಿವೆ, ಇಮ್ಯುನೋಮಾಡ್ಯುಲೇಟರ್ಸ್ ಅಂತವೆ. ಸೊ ಇದೆಲ್ಲದರಿಂದ ನೀವು ತೊನ್ನಿನ ರೋಗ ಏನ್ ಜಾಸ್ತಿ ಆಗ್ತಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡಬಹುದು. ದಯವಿಟ್ಟು ಧೃತಿಗೆಡಬೇಡಿ. ಆಮೇಲೆ ಇನ್ನೊಂದು, ನಿಮಗೆ ಮೈಯಲ್ಲಿ ಯಾವ್ದಾದ್ರು ಒಂದು ಬಿಳಿ ಮಚ್ಚೆ ಕಂಡ್ರೆ ಅದು ಎಲ್ಲಾ ಬಿಳಿ ಮಚ್ಚೆಗಳು ತೊನ್ನಾಗಿರೋದಿಲ್ಲ. ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ, ಬಿಳಿ ಮಚ್ಚೆ ಇದ್ರೆ ವೈದ್ಯರ ಬಳಿ ತೋರಿಸಿ, ಅವರು ಹೇಳಿದ ಮೇಲೆ ನೀವು ಡಿಸೈಡ್ ಮಾಡಬಹುದು. ಆದ್ದರಿಂದ ತೊನ್ನು ಬಂದರೆ ಅಥವಾ ಯಾರಿಗಾದ್ರೂ ತೊನ್ನಿದ್ರೆ ಅವರನ್ನ ಕಡೆಗಣಿಸಬೇಡಿ, ಅವರನ್ನ ಕೆಳಮಟ್ಟದಲ್ಲಿ ನೋಡಬೇಡಿ. ಅದು ಕಾಯಿಲೆನೇ ಅಲ್ಲ. ಅವರ ಜೊತೆ ಆತ್ಮವಿಶ್ವಾಸದಿಂದಿರಿ, ಚೆನ್ನಾಗಿರಿ ಅಂತಾನೆ ನಾನು ಯಾವಾಗ್ಲೂ ಹೇಳ್ತೀನಿ. ಯಾಕ್ ಸವಿತಾ ಸಪ್ಗಿದೆಯಲ್ಲೇ? ನಮ್ಮ ಯಜಮಾನ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ. ಹೊಟ್ಟೆ ನೋವು ಅಂತ ಮುದ್ದಾಡ್ತಿದ್ರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವ್ರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ. ಥ್ಯಾಂಕ್ಸ್ ಕಣೆ ಮಮತಾ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಇವತ್ತು ನಾನು ಮಾತಾಡ್ತಿರೋ ವಿಷಯ ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ. ಎಸ್ಪೆಷಲಿ ಕಾಲೇಜ್ಗೆ ಹೋಗೋ ಮಕ್ಕಳಿರ್ಬೋದು, ಎಲ್ಲರಿಗೂ ಇದೊಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಏನಿದು? ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಮೊಡವೆ, ಆಕ್ನೆ. ಮೊಡವೆ ಅನ್ನೋದು ತುಂಬಾ ಜನರಿಗೆ ಕಂಡು ಬರುತ್ತೆ. ಎಸ್ಪೆಷಲಿ 10 ವರ್ಷದಿಂದನೇ ಈಗ ಪ್ರಾರಂಭ ಆಗ್ತಾ ಇದೆ. 10ರಿಂದ 11 ವರ್ಷ, 12 ವರ್ಷ ಹದಿಹರೆಯದ ವಯಸ್ಸಿನಲ್ಲಿ ಈ ಒಂದು ಮೊಡವೆ ತುಂಬಾ ಜನ ಮಕ್ಕಳಿಗೆ ಕಂಡು ಬರುತ್ತೆ. ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಇತ್ತೀಚೆಗಂತೂ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಎಲ್ಲದರಿಂದ ನೋಡ್ತಾರೆ, ಆ ಕ್ರೀಮ್ ಹಚ್ಚೋದು, ಈ ಕ್ರೀಮ್ ಹಚ್ಚೋದು, ಇದಚ್ಚಿದ್ರೆ ಹೋಗುತ್ತೆ, ಅದಚ್ಚಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಿದ ಕ್ರೀಮ್ ಎಲ್ಲ ಹಚ್ಚೋಕ್ ಶುರು ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಮೊಡವೆ ಅನ್ನೋದು ತುಂಬಾ ನ್ಯಾಚುರಲ್ ಆಗಿ ಕೆಲವೊಂದ್ಸಲ ಈ ಒಂದು ಏಜ್ ಅಲ್ಲಿ ಕಂಡು ಬರುತ್ತೆ. ಒಂದು ಎಣ್ಣೆ ಉತ್ಪತ್ತಿ ಜಾಸ್ತಿ ಆದಾಗ, ಸಬೇಷಿಯಸ್ ಗ್ಲ್ಯಾಂಡ್ ಅಂತಾರೆ, ಅದರ ಒಂದು ಸೆಕ್ರಿಷನ್ ಜಾಸ್ತಿ ಆದಾಗ ಮೊಡವೆ ಅಂಶ ನಮ್ಮ ಮುಖದಲ್ಲಿ ಕಂಡು ಬರಬಹುದು. ಕೆಲವೊಂದ್ಸಲ ಫಾಲಿಕ್ಯುಲರ್ ಕೆರಟಿನೈಸೇಷನ್ ಅಂತಾರೆ, ಅದು ಬ್ಲಾಕ್ ಆದಾಗೂ ಕೂಡ ಮೊಡವೆಗಳು ಜಾಸ್ತಿ ಕಾಣಬಹುದು. ಕೆಲವೊಂದ್ಸಲ ಏನಾಗುತ್ತೆ, ಹಾರ್ಮೋನ್ ವೇರಿಯೇಷನ್, ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಆಗ್ತಾ ಇದ್ದಾಗೂ ನಮ್ಮ ಮುಖದಲ್ಲಿ ಮೊಡವೆಗಳು ಕಾಣಬಹುದು. ಸೊ ಯಾವುದೇ ಮೊಡವೆಗಳು ಕಂಡು ಬಂದರೂ ನೀವು ಚರ್ಮ ರೋಗ ತಜ್ಞರಲ್ಲಿ ತೋರಿಸಿ ಅವರ ಬಳಿ ನೀವು ಚಿಕಿತ್ಸೆಯನ್ನ ಪಡಿಬೇಕು. ಒಬ್ರೊಬ್ರು ಏನ್ ಮಾಡ್ತಾರೆ, ಪೇರೆಂಟ್ಸ್ ಆಗಿರ್ಬೋದು, ಕೆಲವೊಂದ್ಸಲ ಮಕ್ಕಳೇ ಆಗಿರ್ಬೋದು, ಮೊಡವೆನಾ ಆಗತ್ತೆ ಬಿಡು, ಹೋಗತ್ತೆ ಬಿಡು ಅಂತ ಬಿಡ್ತೀರಾ. ಸಣ್ಣ ಪುಟ್ಟ 1-2 ಮೊಡವೆಗಳು ಹೋಗ್ಬೋದು, ಬಟ್ ಮುಖದ ತುಂಬಾ ದಪ್ಪ ಗುಳ್ಳೆಗಳಾಗಿರ್ಬೋದು, ಸಣ್ಣ ಗಟ್ಟಿ ಬೀಜಗಳಾಗಿರ್ಬೋದು, ಮೊಳಕೆ ಬರುವಂತಹ ಗಟ್ಟಿ ಬೀಜಗಳಾಗಿರ್ಬೋದು, ಇವೆಲ್ಲವನ್ನು ನೀವು ಹಾಗೆ ಬಿಟ್ಟು ಅದೇ ಹೋಗ್ಲಿ ಬಿಡು ಅಂತ ಬಿಟ್ರೆ ಮುಂದೆ ನಿಮ್ಮ ಮುಖದಲ್ಲಿ ತೂತುಗಳು ಕಂಡು ಬರುತ್ತೆ. ಅಂದ್ರೆ ಆಕ್ನೆ ಸ್ಕಾರ್ಸ್ ಅಂತ ಹೇಳ್ತಾರೆ. ಅದು ನಿಮ್ಮ ಮುಖದಲ್ಲಿ ಸ್ಕಾರ್ ಆಗಿ ಉಳ್ಕೊಳತ್ತೆ. ಅದನ್ನ ನೀವು ಸರಿ ಮಾಡಕ್ಕೆ ತುಂಬಾ ಕಷ್ಟ. ಒಂದ್ಸಲ ಸ್ಕಾರ್ ಆದ್ರೆ ನೀವು ಲೇಸರ್ ಮಾಡಿಸ್ಕೊಂಡ್ರು, ಏನೇ ಮಾಡಿಸ್ಕೊಂಡ್ರು ಅದನ್ನ ಸಂಪೂರ್ಣವಾಗಿ ಗುಣ ಮಾಡಕ್ ಆಗಲ್ಲ. ಅದಕ್ಕೆ ಮೊಡವೆ ಇನ್ನೇನು ನಮ್ಮ ಮುಖದಲ್ಲಿ ಎದೊಳ್ತಿದೆ ಅಂದಾಗೆ ಅದಕ್ಕೆ ಕ್ರೀಮ್ ಬಳಸೋದ್ರಿಂದ, ಮುಲಾಮುಗಳು ಬಳಸೋದ್ರಿಂದ, ಚಿಕಿತ್ಸೆ ಮಾಡೋದ್ರಿಂದ ಸ್ಕಾರ್ ಆಗೋದನ್ನ ತಪ್ಪಿಸಬಹುದು. ಸ್ಕಾರ್ ಅನ್ನೋದು ಹಳೆಯ ಮೊಡವೆಯ ನೆನಪುಗಳು ಅಂತಾನೆ ಹೇಳ್ಬೋದು. ಆದ್ರಿಂದ ಮೊಡವೆ ಆದಾಗ ನೀವೇ ಯಾವ್ದಾವ್ದೋ ಕ್ರೀಮ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಆಮೇಲೆ ಸೀರಮ್ಗಳಿರ್ಬೋದು, ಏನೇನೋ ದಯವಿಟ್ಟು ಹಚ್ಚಬೇಡಿ. ನಿಮ್ಮ ಚರ್ಮ ರೋಗದ ತಜ್ಞರಲ್ಲಿ ತೋರಿಸಿ ಅದಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಬಹುದು. ಮೊಡವೆಗಳಲ್ಲಿ ಬಹಳಷ್ಟು ವಿಧ ಇದೆ. ಏನೇನು? ಒಂದು ಸಣ್ಣ ಗಟ್ಟಿ ಗುಂಪು ಗುಳ್ಳೆಗಳಾಗ್ಬಹುದು, ಇನ್ನೊಂದು ಕೆಂಪು ಗುಳ್ಳೆಗಳಾಗ್ಬಹುದು, ಇನ್ನೊಂದು ಕೀವು ತುಂಬಿದ ಗುಳ್ಳೆಗಳಾಗ್ಬಹುದು, ಇನ್ನೊಂದು ನಾಡ್ಯುಲೋಸಿಸ್ಟಿಕ್ ಆಕ್ನೆ ಅಂತಾರೆ, ಅದು ತುಂಬಾ ದಪ್ಪವಾಗಿರುತ್ತೆ, ಒಂದು ಗಂಟುಗಳ ತರನೇ ಆಗ್ಬಹುದು. ಸೊ ಏನೇ ಇದ್ರೂ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಚರ್ಮದ ಆರೈಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, CMS ಅಂತ ಕರಿತೀವಿ, ಕ್ಲೆನ್ಸಿಂಗ್, ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್. ತುಂಬಾ ಕ್ರೀಮ್ಗಳನ್ನ ಹಚ್ಚೋದು ಕೂಡ ನಿಮ್ಮ ಚರ್ಮವನ್ನ, ಪೋರ್ಸ್ ಅನ್ನ ಬ್ಲಾಕ್ ಮಾಡಿ ಗುಳ್ಳೆಗಳಾಗಬಹುದು. ಸೊ ನಿಮಗೆ ಚರ್ಮಕ್ಕೆ ಸೂಕ್ತವಾದ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ನ ಬಳಸಿ. ಹಾಗೆ ಎಲ್ಲರಿಗೂ ಕೂಡ ಮಾಯಿಶ್ಚರೈಸರ್ ಬಳಸಬೇಕು. ಅದು ಎಣ್ಣೆ ಚರ್ಮ ಇದ್ರೆ ಒಂದು ಮಾಯಿಶ್ಚರೈಸರ್ ಇರುತ್ತೆ, ಯೂಶಲಿ ಜೆಲ್ ಬೇಸ್ ಹೇಳ್ತೀವಿ. ಹಾಗೆ ಒಣ ಚರ್ಮ ಇದ್ರೆ ಅದಕ್ಕೆ ನಾವು ಕ್ರೀಮ್ ಬೇಸ್ ಮಾಯಿಶ್ಚರೈಸರ್ ಹೇಳ್ತೀವಿ.
ಆಮೇಲೆ ಸನ್ಸ್ಕ್ರೀನ್ CMS ನೀವು ಫಾಲೋ ಮಾಡಿದ್ರೆ ನಿಮ್ ಚರ್ಮ ತುಂಬಾ ಕಾಂತಿಯುತವಾಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬಾ ಕ್ರೀಮ್ ಯಾವ್ದಾವ್ದೋ ಬಳಸೋದು, ಪದೇ ಪದೇ ಬಳಸೋದು, ಪದೇ ಪದೇ ಮುಖ ಮುಟ್ಟೋದು, ಕಿತ್ತೋದು, ಈ ರೀತಿಯ ಯಾವುದನ್ನು ಮಾಡಬೇಡಿ. ಮೊಡವೆಗಳು ಬರೀ ಚರ್ಮದಷ್ಟೇ ಸಮಸ್ಯೆ ಅಲ್ಲ, ದೇಹದ ಒಳಗಿನ ಬದಲಾವಣೆಗೂ ಮೊಡವೆಗಳಾಗಬಹುದು. ಹಾರ್ಮೋನ್ ವೇರಿಯೇಷನ್ ಅಂತ ಹೇಳಿದೆ. ಸೊ ಆದ್ದರಿಂದ ನೀವು ನಿಯಮಿತ ವ್ಯಾಯಾಮ ಮಾಡೋದು, ಒಳ್ಳೆಯ ಆಹಾರಗಳನ್ನ ತಿನ್ನೋದು, ಜಂಕ್ ಫುಡ್ಸ್, ಫಾಸ್ಟ್ ಫುಡ್ ಇವಾಗ ಎಲ್ಲರಿಗೂ ಫೇವರೇಟ್ ಆಗಿದೆ. ಸೊ ಫಾಸ್ಟ್ ಫುಡ್ ಅನ್ನ ತಿನ್ನೋದು ಕಡಿಮೆ ಮಾಡಿ ಆರೋಗ್ಯಕರವಾದ ಜೀವನ ಶೈಲಿ ಬೆಳೆಸ್ಕೊಳೋದು, ಆರೋಗ್ಯಕರವಾದ ಆಹಾರವನ್ನ ಸೇವಿಸೋದು, ದಿನನಿತ್ಯ ವ್ಯಾಯಾಮ ಮಾಡೋದು. ಕನಿಷ್ಠ ಅರ್ಧ ಗಂಟೆನಾರು ನೀವು ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ದೇಹ ಆರೋಗ್ಯವಾಗಿರುತ್ತೆ. ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು, 3-4 ಲೀಟರ್ ನೀರು ಕುಡಿಯೋದ್ರಿಂದನೂ ಕೂಡ ನಿಮ್ಮ ಚರ್ಮ ಕಾಂತಿಯುತ ಆಗಿರುತ್ತೆ. ಹಾಗೆ ಮೊಡವೆಗಳು ಹೆಚ್ಚಾಗೋದನ್ನ ನೀವು ಕಡಿಮೆ ಮಾಡಬಹುದು. ಏನ್ ರಾಮಪ್ಪ, ಹೇಗಿದ್ದೀಯಾ? ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ. ಒಂದ್ ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದಿನಪ್ಪ. ನನ್ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ, ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟುಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಯಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಇತ್ತೀಚೆಗೆ ತುಂಬಾ ಜನ ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಏನದು? ಏಟೋಪಿಕ್ ಡರ್ಮಟೈಟಿಸ್, ಏಟೋಪಿ. ಏನದು? ಹೆಸರೇ ಹೇಳುತ್ತೆ. ಏಟೋಪಿ ಅಂತಂದ್ರೆ ಡ್ರೈ ಸ್ಕಿನ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇದು ಮುಂಚೆ ಪಾಶ್ಚಾತ್ಯದಲ್ಲಿ ಅಂದ್ರೆ ಬೇರೆ ದೇಶಗಳಲ್ಲಿ ತುಂಬಾ ಕಂಡು ಬರ್ತಿತ್ತು. ಇತ್ತೀಚೆಗೆ ನಮ್ಮ ದೇಶದಲ್ಲೂ ಇದು ತುಂಬಾ ಹಾವಳಿ ಆಗ್ಬಿಟ್ಟಿದೆ. ಏಟೋಪಿಕ್ ಡರ್ಮಟೈಟಿಸ್ ಅಂದ್ರೆ ಏನು? ಚರ್ಮ ಒಣ ಆಗೋದು, ಚರ್ಮ ಡ್ರೈ ಆಗ್ತಾ ಬರುತ್ತೆ. ಇಲ್ಲಿ ಏನಾಗತ್ತೆ ಪ್ರಾಬ್ಲಮ್ ಅಂತಂದ್ರೆ, ನಿಮ್ಮ ಚರ್ಮದ ಏನು ಹೊರಗಡೆ ಪದರ ಇರುತ್ತಲ್ಲ ಅದು ಸ್ವಲ್ಪ ವೀಕ್ ಇರುತ್ತೆ ಅಂತ ಹೇಳ್ಬೋದು. ಚರ್ಮ ಸ್ವಲ್ಪ ವೀಕ್ ಇರುತ್ತೆ, ಅದ್ರ ಲಿಪಿಡ್ ಬ್ಯಾರಿಯರ್ ಏನಂತಾರೆ ಅದು ಸ್ವಲ್ಪ ವೀಕ್ ಇರುತ್ತೆ ಅಥವಾ ಡಿಫೆಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಈ ಏಟೋಪಿಕ್ ಡರ್ಮಟೈಟಿಸ್ ಅನ್ನೋ ಸಮಸ್ಯೆ ತುಂಬಾ ಜನ ಮಕ್ಕಳು, ಸಣ್ಣ ಮಕ್ಕಳು 3-4 ತಿಂಗಳಿಗೆ ಇದು ಪ್ರಾರಂಭ ಆಗುತ್ತೆ. ಅದರ ರೋಗ ಲಕ್ಷಣಗಳನ್ನ ನೀವು ತಿಳ್ಕೊಂಡ್ರೆ ಇದನ್ನ ನೀವು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ಏಟೋಪಿಕ್ ಡರ್ಮಟೈಟಿಸ್ ಅಲ್ಲಿ ಏನಾಗತ್ತೆ? ಸಣ್ಣ ಮಕ್ಕಳಲ್ಲಿ ಯೂಶಲಿ ಏನಾಗುತ್ತೆ, ಮುಖದಲ್ಲಿ ಕೆಂಪಾಗೋದು, ಚರ್ಮ ಒಣ ಆಗ್ತಾ ಬರೋದು, ಸಿಪ್ಪೆ ಸುಲಿಯತ್ತೆ, ಬಿರುಕು ಬಿಡ್ತಕ್ ಶುರುವಾಗುತ್ತೆ. ಮುಖದಲ್ಲಿ, ಕಾಲಿನಲ್ಲಿ, ಹೊಟ್ಟೆ ಮೇಲ್ಭಾಗದಲ್ಲಿ ಎಲ್ಲಾ ಜಾಗದಲ್ಲಿ ಏನಾಗುತ್ತೆ, ಚರ್ಮ ಒಣ ಆಗ್ತಾ ಬರುತ್ತೆ, ಬಿರುಕು ಬೀಳೋದು, ಕೆಂಪಾಗ್ತಾ ಬರುತ್ತೆ. ಸೊ ಆಗ ನಾವು ಏನ್ ಮಾಡ್ಬೇಕಂದ್ರೆ ವೈದ್ಯರಲ್ಲಿ ತೋರಿಸಿ ಸರಿಯಾದ ಒಂದು ಜೀವನ ಶೈಲಿಯನ್ನ ಅಥವಾ ಒಂದು ಪ್ಯಾಟರ್ನ್ ಇರುತ್ತೆ ಅದನ್ನ ಫಾಲೋ ಮಾಡಬೇಕು. ಏನ್ ಮಾಡಬೇಕು ಏಟೋಪಿಕ್ ಡರ್ಮಟೈಟಿಸ್ ಅಥವಾ ಏಟೋಪಿಕ್ ಎಕ್ಸಿಮಾದಲ್ಲಿ ಅಂದ್ರೆ, ಫಸ್ಟ್ ನಾವು ಇದನ್ನ ಸ್ನಾನದಿಂದ ಸರಿ ಮಾಡ್ತಾ ಬರಬೇಕು. ಈಗ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಸಣ್ಣ ಮಕ್ಕಳು ಅಂದ್ರೆ ಚೆನ್ನಾಗಿ ಎಣ್ಣೆ ಹಚ್ಚಿ ತಿಕ್ಕೋದು, ಚೆನ್ನಾಗಿ ಬಿಸಿ ನೀರು ಸುರಿಯೋದು. ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಮಕ್ಕಳ ಚರ್ಮ ತುಂಬಾ ಸೂಕ್ಷ್ಮವಾಗಿರುತ್ತೆ, ಅವರ ಚರ್ಮ ತುಂಬಾ ಎಳೆದಿರುತ್ತೆ, ತುಂಬಾ ಮೆತ್ತಗಿರುತ್ತೆ. ಸೊ ಕೊಬ್ಬರಿ ಎಣ್ಣೆ ಬಳಸಬೇಕು. ಕೋಲ್ಡ್ ಪ್ರೆಸ್ಡ್ ಅಂತ ಹೇಳ್ತೀವಿ, ವರ್ಜಿನ್ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಬಳಸಿ ಲೈಟ್ ಆಗಿ ಮಸಾಜ್ ಮಾಡಿ, ತುಂಬಾ ಉಜ್ಜದು ತಿಕ್ಕದು ಮಾಡಬೇಡಿ. ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಉಗುರು ಬೆಚ್ಚು ನೀರಿನಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ. ಮಕ್ಕಳಿಗೆ ಅಂತಲ್ಲ, ಈ ಒಣ ಚರ್ಮ ಇರೋ ಎಲ್ಲರೂ ಕೂಡ ಉಗುರು ಬೆಚ್ಚು ನೀರಲ್ಲೇ ಸ್ನಾನ ಮಾಡಬೇಕು. 1 ಬಕೆಟ್ ಸಾಕು, 5-6 ಬಕೆಟ್ ನೀರು ಸುಯ್ಯೋದ್ ಬೇಡ. ಮೆತ್ತಗಿರುವ ಕಾಟನ್ ಟವಲ್ ಅಲ್ಲಿ ಒತ್ತಬೇಕು, ಉಜ್ಜಬಾರ್ದು. ನಂತರ ಈ 3 ಮಿನಿಟ್ಸ್ ರೂಲ್ ಅಂತ ಹೇಳ್ತಾರೆ. ಏನಂದ್ರೆ 5 ನಿಮಿಷ, 3 ನಿಮಿಷದ ಒಳಗಡೆ ಮಾಯಿಶ್ಚರೈಸರ್, ತೇವಾಂಶ ಭರಿತವಾದ ಒಂದು ಮುಲಾಮನ್ನ ಮಾಯಿಶ್ಚರೈಸರ್ ನ ಹಚ್ಚಬೇಕು. ಮಾಯಿಶ್ಚರ್ ನೀವು ಯಾವ್ದು ತಗೊಳ್ಬೇಕು ಅಂತ ನಿಮಗೆ ಡೌಟ್ ಇದ್ರೆ ಅದನ್ನು ಕೂಡ ಡಾಕ್ಟರ್ ಹತ್ರ ಕೇಳಿ ತಗೊಳ್ಳಿ. ಯೂಶಲಿ ಸೆರಮೈಡ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ, ಗ್ಲಿಸರಿನ್ ಇರ್ಬೋದು, ಪ್ಯಾರಾಫಿನ್ ಇರ್ಬೋದು. ಆ ಮಕ್ಕಳಿಗೆ ಸೂಟ್ ಆಗುವಂತಹ ಒಂದು ಮಾಯಿಶ್ಚರ್, ಶಿಯಾ ಬಟರ್ ಇರ್ಬೋದು, ಆ ಒಂದು ಕಂಟೆಂಟ್ ಇರುವ ಕ್ರೀಮ್ ಅನ್ನ ಹಚ್ಚಬೇಕು, ಇಡೀ ಮೈಗೆ ಹಚ್ಚಬೇಕು. ಕಾಟನ್ ಲೂಸ್ ಬಟ್ಟೆಗಳನ್ನ ಹಾಕಿ
ಆಮೇಲೆ ಸ್ಮೆಲ್ ಬರುವಂತ ಆಗಿರ್ಬೋದು, ಆ ತರದ ಒಂದು ಬಟ್ಟೆಗಳಾಗಿರ್ಬೋದು, ಸೆಂಟ್ಗಳಾಗಿರ್ಬೋದು, ಯಾವುದನ್ನು ಬಳಸಬೇಡಿ. ಪದೇ ಪದೇ ಕೊಬ್ಬರಿ ಎಣ್ಣೆ ಹಚ್ತಾ ಇರಿ, ಪದೇ ಪದೇ ಮಾಯಿಶ್ಚರೈಸರ್ ಹಚ್ತಾ ಇರಿ. ಇದರಿಂದ ನೀವು ಏಟೋಪಿಕ್ ಡರ್ಮಟೈಟಿಸ್ ಅನ್ನೋ ಏನ್ ಕಂಡೀಷನ್ ಇದೆ ಅದನ್ನ ನೀವು ಕಂಟ್ರೋಲ್ ಇಟ್ಕೋಬಹುದು. ಕೆಲವೊಮ್ಮೆ ಇಷ್ಟೆಲ್ಲ ಮಾಡಿದ್ರು ಅದು ಕಾಯಿಲೆ ನಮ್ಮ ಹಿಡಿತದಲ್ಲಿರಲ್ಲ. ಆಗ ನೀವು ಚರ್ಮರೋಗ ತಜ್ಞರಲ್ಲಿ ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾದ ಕ್ರೀಮ್ಗಳಾಗಿರ್ಬೋದು, ಮಾತ್ರೆಗಳಾಗಿರ್ಬೋದು, ಸಿರಪ್ಗಳಾಗಿರ್ಬೋದು ನೀಡಬಹುದು. ಈ ಏಟೋಪಿಕ್ ಡರ್ಮಟೈಟಿಸ್ ಅನ್ನೋದು ಒಂದು ಸ್ಕಿನ್ ಅಸ್ತಮ ಅಂತಾನೆ ಹೇಳ್ಬೋದು. ಈ ಲಂಗ್ಸ್ ಅಲ್ಲಿ ಏನ್ ಅಸ್ತಮ ಅಂತ ಹೇಳ್ತೀವಲ್ವಾ, ವೀಸ್ ಆಗತ್ತೆ, ದಮ್ ಆಗತ್ತೆ, ಅದೇ ತರ ಈ ಸ್ಕಿನ್ ಅಸ್ತಮ ಅಂತ ಸ್ಕಿನ್ ಏಟೋಪಿ ಅಂತ ಹೇಳ್ಬೋದು. ಒಂದೊಂದ್ಸಲ ಏನ್ ಮಾಡ್ತಾರೆ ಪೇಷಂಟ್, ಮೇಡಮ್ ನಾವು ಕ್ರೀಮ್ ಹಚ್ಚಿದ್ವಿ, ಎಲ್ಲ ಹೋಗಿತ್ತು, ಈಗ ಮತ್ತೆ ಬಂತು ಅಂತ ಒಂದ್ 4 ತಿಂಗಳಾದ್ಮೇಲೆ ಬರ್ತಾರೆ. ಆದ್ದರಿಂದ ಈ ಕೊಬ್ಬರಿ ಎಣ್ಣೆ ಹಚ್ಚೋದಾಗಿರ್ಬೋದು, ಮಾಯಿಶ್ಚರ್ ಹಚ್ಚೋದಾಗಿರ್ಬೋದು, ಅದನ್ನ ನೀವು ಪ್ರತಿ ನಿತ್ಯ ಮಾಡಬೇಕು. ನೀವು ದಿನ ಹೇಗೆ ಸ್ನಾನ ಮಾಡ್ತಿರೋ, ದಿನ ಹೇಗೆ ಹಲ್ಲುಚ್ತಿರೋ, ಹಾಗೆ ಪ್ರತಿನಿತ್ಯ ಈ ಮಾಯಿಶ್ಚರೈಸರ್ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡಬೇಕು. ಇದರಿಂದ ನೀವು ಕಾಯಿಲೆಯನ್ನ ಉಲ್ಬಣ ಆಗೋದನ್ನ ಕಡಿಮೆ ಮಾಡಬಹುದು. ಏಟೋಪಿಕ್ ಎಕ್ಸಿಮಾ ಅಥವಾ ಏಟೋಪಿಕ್ ಡರ್ಮಟೈಟಿಸ್ ನ ನೀವು ಈ ರೀತಿಯಾಗಿ ಇದನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಬಹುದು. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೊಡವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ. ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನುರಿತ ವೈದ್ಯರ ತಂಡದಿಂದ ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ. ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.